ತುಂಬಾ ಖುಷಿ ಇದೆ. ಎಲ್ಲರಿಗೂ ಅವರೇ ಕನಸಿರುತ್ತೆ ಮನೆ ಕಟ್ಟಬೇಕು ಜೀವನದಲ್ಲಿ ಅಂತ. ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗದೆ ಮಾಡ್ಕೊಟ್ಟಿದ್ದಾರೆ. ನಮಸ್ತೆ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ಇವತ್ತು ನಾವು ತಂದಿರುವಂಥ ಬಿಲ್ಡಿಂಗು ಇದು ಸೌತ್ ಫೇಸ್ ಆಗಿದೆ. ಸೊ 46 ಚದರದಲ್ಲಿ ಈ ಒಂದು ಮನೆನ ಕಟ್ಟಿರುವಂಥದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು ಯಾವ ತರ ಇದೆ ಅಂತ. ಫ್ರಂಟ್ ಎಲಿವೇಶನ್ ಕೂಡ ನೋಡ್ತಿರ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ನ ಇವತ್ತು ಕೊಡ್ತೀವಿ. ಏನ್ ಬಜೆಟ್ ಕಟ್ಟಿದ್ದಾರೆ, ಚದ್ರ ಏನಾಗುತ್ತೆ. ಸೊ ಗಿರೀಶ್ ಅವರು ಇದ್ದಾರೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ನಿಮಗೆ. ಒಂದು 60 lakh ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿರುವಂಥ ಒಂದು ಬಿಲ್ಡಿಂಗ್ ನ ತೋರಿಸಿ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ GK ಕನ್ಸ್ಟ್ರಕ್ಷನ್ ಅವರು ಸೊ ಸುಮಾರು ಪ್ರಾಜೆಕ್ಟ್ ನ ಈಗಾಗಲೇ ಮುಗಿಸಿದ್ದಾರೆ ಬೆಂಗಳೂರಲ್ಲಾಗಲಿ, ಸೊ ಕರ್ನಾಟಕದಾದ್ಯಂತ. ಸೊ ಈ ಒಂದು ಪ್ರಾಜೆಕ್ಟ್ ನ ತಂದಿದ್ದೀನಿ. ಸೊ ಇದ್ರ ಲೊಕೇಶನ್, ಕಂಪ್ಲೀಟ್ ಡೀಟೇಲ್ಸ್, ಹಾಗೆ ಕ್ಲೈಂಟ್ ಏನಿದ್ದಾರೆ ಅವ್ರ ಹತ್ರ ಒಂದು ರಿವ್ಯೂ ತೊಗೊಳ್ಳೋಣ. ಸೊ ಗಿರೀಶ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಬನ್ನಿ ಅವ್ರನ್ನ ಕರೆಯೋಣ. ಸರ್ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಫೈನ್ ಸರ್. ಸೂಪರ್ ಅಲ್ಲ ಸರ್? ವೀಕ್ಷಕರ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡ್ಕೊಟ್ಟಿದ್ವಿ ಇವ್ರದ್ದು. ಸೊ 60 lakh ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ಅಂತ ಒಂದು ಬಿಲ್ಡಿಂಗ್, ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ರು. ಸೊ ಇವತ್ತೊಂದು ಬಿಲ್ಡಿಂಗ್ ತೋರಿಸ್ತಾ ಇದೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡಿ. ಏನ್ ಚದ್ರ, ಯಾವ್ದು? ಇದು ಟೋಟಲ್ ಏರಿಯಾ ಬಂದು 46 ಚದರ ಇದೆ. 46 ಚದರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತ ಮನೆ. ಬಟ್ ಸೌತ್ ಫೇಸ್ ರೋಡ್. ಮೈನ್ ಡೋರ್ ಬಂದು ಈಸ್ಟ್ ಫೇಸ್ ಅಲ್ಲಿ ಮಾಡಿದೀವಿ. ತುಂಬಾ ಚೆನ್ನಾಗಿದೆ ಮನೆ. ಇಂಟೀರಿಯರ್ಸ್ ಎಲ್ಲ ಸ್ವಲ್ಪ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಇದು ಡೂಪ್ಲೆಕ್ಸ್ ವಿತ್ ಇಂಡಿವಿಜುವಲ್ ಹೌಸ್ ತರ 2-in-1 ಇದೆ ಇದು. ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಹೇಗೆ ಅಂದ್ರೆ ನಿಮ್ಗೆ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಕೂಡ ಇದೆ, ಇಂಟರ್ನಲ್ ಕೂಡ ಸ್ಟೇರ್ ಕೇಸ್ ಡೂಪ್ಲೆಕ್ಸ್ ಇದೆ. ನಿಮ್ಗೆ ರೆಂಟ್ ಪರ್ಪಸ್ ಬೇಕು ಅಂದ್ರೆ ಫ್ಯೂಚರ್ ಅಲ್ಲಿ ಡೂಪ್ಲೆಕ್ಸ್ ಬೇಡ ಅಂದ್ರೆ ರೆಂಟ್ ಪರ್ಪಸ್ ಕೂಡ ಮಾಡಬಹುದು. ಇಂಟರ್ನಲ್ ಸ್ಟೇರ್ ಕೇಸ್ ಕೂಡ ಇದೆ, ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಕೂಡ ಇದೆ. 2-in-1 ಆಕ್ಷನ್ ಇದೆ ಸರ್ ಈ ಮನೆಯಲ್ಲಿ. ಸೊ ವೀಕ್ಷಕರೇ, ಔಟರ್ ಲುಕ್ ನೋಡ್ತಿರ್ಬೋದು, ಏನ್ ಸೂಪರ್ ಆಗಿದೆ. ಮತ್ತೆ ಕಲರ್ ಕಾಂಬಿನೇಷನ್ ಇದೆಯಲ್ಲ ಸರ್? ಹೌದು, ಡೀಸೆಂಟ್ ಆಗಿದೆ ಸರ್. ಹೌದು, ಎಲಿವೇಶನ್ ತುಂಬಾ ಚೆನ್ನಾಗಿದೆ. 40-60 ಅಲ್ಲಿ ಕಟ್ಟಿರೋದು. 40-60. ಸೊ ಇದು ಹೈಟ್ ನೋಡ್ತಾ ಇದೀವಿ ಸರ್, ಏನ್ ಹೈಟ್ ಅಲ್ಲಿ ಬಂದಿದೆ ಇದು ಇವಾಗ ರೋಡಿಂದ? ಸರ್ ರೋಡಿಂದ 1.5 feet ಹೈಟ್ ಅಲ್ಲಿ ಇದೆ. 1.5 feet ಹೈಟ್ ಅಲ್ಲಿ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ 1.5 feet ಇದೆ. 3 feet ಹೈಟ್ ಅಲ್ಲಿ ಇದೆ. ಅಲ್ಲಿ 3 feet ಹೈಟ್ ಇದೆ. ಸೊ ವೀಕ್ಷರ, ಸೊ ಹೋಮ್ ಟೂರ್ ನ ಕೊಡ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಪ್ರೈಸ್ ಏನಾಗಿದೆ ಅಂದ್ಬಿಟ್ಟು ನಾವು ಲಾಸ್ಟ್ ಅಲ್ಲಿ ಹೇಳ್ತೀವಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಸರ್ ನೀವು ನೋಡ್ತಾ ಇರ್ಬೋದು, ಗೇಟ್ ಕೂಡ ಇದೆ. MS ಗೇಟ್ಸ್. 4.5 feet ಹೈಟ್ ಇದೆ. ಲೇಸರ್ ಕಟಿಂಗ್ ಯೂಸ್ ಮಾಡಿರೋಂಥದ್ದಾಗ್ಬೋದು, MS ಡಿಸೈನ್ಸ್ ಕೂಡ ಯೂಸ್ ಮಾಡಿರೋಂಥಾಗಿರ್ಬೋದು. ನೋಡ್ತಾ ಇರೋದು ತುಂಬಾ ಡೀಸೆಂಟ್ ಆಗಿದೆ. ನಿಮ್ಗೆ ತುಂಬಾ ಪೀಸ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹಾಗೆ ಬನ್ನಿ ಹಾಗೆ ಹೊರಗಡೆ ಹೋಗೋಣ. ಸೊ ಹೊರಗಡೆ ಬಂದಿದ್ದೀವಿ. ಇದು ಪಾರ್ಕಿಂಗ್ ನೋಡ್ತಾ ಇದ್ದೀನಿ. ಏನ್ ಮೆಜರ್ಮೆಂಟ್ ಬರುತ್ತೆ ಪಾರ್ಕಿಂಗ್? 12/20 feet ಅಲ್ಲಿ ಇರೋಂಥದ್ದು ಪಾರ್ಕಿಂಗ್ ಇದು. ಪಾರ್ಕಿಂಗ್ ಹೌದು. ಒಂದು ಕಾರು ಮತ್ತೆ 4 ಐಟಮ್ ಕೂಡ ನಿಲ್ಸ್ಕೊಬಹುದು ಸರ್. ಅಷ್ಟು ಸ್ಪೇಷಿಯಸ್ ಆಗಿದೆ ಸರ್ ನಿಮಗೆ ಪಾರ್ಕಿಂಗ್ ಇದು. ಸರ್ ಫಸ್ಟ್ ನಮಗೆ ಟೈಲ್ಸ್ ಹೇಳ್ಬಿಡಿ. ಸರ್ ಟೈಲ್ಸ್ ಆಂಟಿಸ್ಕಿಡ್ ನಿಮ್ಗೆ 16x16 ಡೈಮೆನ್ಷನ್ ಅಲ್ಲಿ ನಿಮ್ಗೆ ಇನ್ಸ್ಟಾಲೇಷನ್ ಮಾಡಿರೋಂಥದ್ದು ಇದು. ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಮಾಡರ್ನ್ ಆಗಿ ನಿಮ್ಗೆ ಸ್ವಲ್ಪ ಲ್ಯಾಮಿನೇಟ್ ತರ ಕಾಣಿಸ್ತಾ ಇದೆ. ನಿಮ್ಗೆ ಸ್ಕಿಡ್ ಕೂಡ ಆಗಲ್ಲ, ಸ್ಕಿಡ್ ಆಗ್ತಾ ಇಲ್ಲ. ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಅದಕ್ಕೆ. ಮತ್ತೆ ನಿಮ್ಗೆ ಫ್ರಂಟ್ ಟೈಲ್ ಕೂಡ ನಿಮ್ಗೆ 2x4 ನಿಮ್ಗೆ ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿರಂತ ಮ್ಯಾಟ್ ಫಿನಿಶಿಂಗ್ ಸರ್. ಅದು ಇದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಎಷ್ಟಾಗುತ್ತೆ ಸರ್ ಒಂದು ಇದು ಟೈಲ್ಸ್? ಇದು 65 rupees per square feet. 65 rupees? ಹೌದು, ತುಂಬಾ ಚೆನ್ನಾಗಿದೆ ನೋಡಿ ನಿಮ್ಗೆ. ಸೊ ಆರ್ಟೋ ಶೇಪ್ ನಿಮ್ಗೆ ಈ ತರ ಕೊಟ್ಟಿದ್ದಾರೆ. ಹೌದು, ಪೇಂಟ್ ಹೊಡೆ ಅವಶ್ಯಕತೆ ಬೇಡ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲ ಸರ್ ಸರ್. ಈಗ ಪಾರ್ಕಿಂಗ್ ಟೈಲ್ ಮತ್ತೆ ಪಾರ್ಕಿಂಗ್ ವಾಲ್ ಗೆಲ್ಲ ಟೈಲ್ ಹೋಗೋದು ನಿಮ್ಗೆ ತುಂಬಾ ಟ್ರೆಂಡ್ ಆಗ್ತಾ ಇದೆ ಇವಾಗ. ತುಂಬಾ ಹೈಲೈಟ್ ಆಗಿರುತ್ತೆ ನಿಮ್ಗೆ ನೋಡೋದಕ್ಕೆ. ಎಲಿವೇಶನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಗ್ಯಾಪ್ ಪಾರ್ಕಿಂಗ್ ಟೈಲ್ ಯೂಸ್ ಮಾಡಿದ್ವಿ ಸರ್. ನೋಡಿ ಬೇಕಾದ್ರೆ ಪಾರ್ಕಿಂಗ್ ಏನ್ ಟೈಲ್ ಯೂಸ್ ಮಾಡಿದ್ವಿ, ಸೆಟ್ ಬ್ಯಾಕ್ ಅಲ್ಲಿ ಕೂಡ ಅದೇ ಪಾರ್ಕಿಂಗ್ ಟೈಲ್ ಯೂಸ್ ಮಾಡಿದಂತದ್ದು ನಿಮ್ಗೆ. ಇದಕ್ಕೆ ಸಂಪು ಸರ್? ಸಂಪು ನಿಮ್ಗೆ ಈಸ್ಟ್ ನಾರ್ತ್ ಕಾರ್ನರ್ ಅಲ್ಲಿ ಇದೆ. ಆ ಕಡೆ ಸೆಟ್ ಬ್ಯಾಕ್ ಅಲ್ಲಿ ಇದೆ, ಅದನ್ನ ತೋರಿಸೋಣ ಆಮೇಲೆ. ಸೊ ಇದು ಸೌತ್ ಫೇಸ್ ಅಲ್ಲಿ ಇರೋದು ವೀಕ್ಷಕರ. ಸೊ ಸೈಡ್ ಬಂದ್ಬಿಟ್ಟು ಮೇನ್ ಡೋರ್ ಬಂದ್ಬಿಟ್ಟು ನಿಮ್ಗೆ ಈಸ್ಟ್ ಫೇಸ್ ಅಲ್ಲಿ ಮಾಡಿರುವಂತದ್ದು. ಸೊ ಐಡ ಹೋಗೋಣ ನೋಡಿ. ಮೇನ್ ಸರ್ ಇದು ಗೇಟ್ ನೋಡ್ತಾ ಇದ್ದೀನಿ. ಹೌದು, ಏನಿದು ಸೇಫ್ಟಿ ತರ ಚೆನ್ನಾಗಿ? ಸೇಫ್ಟಿ ಎಲಿವೇಶನ್ ಟ್ರೈನ್ ಕೂಡ ಇದೆ ನಿಮ್ಗೆ. SS ಸ್ಟೀಲ್ಸ್ ಅಲ್ಲಿ ಮಾಡಿರೋದು ನಿಮ್ಗೆ. ಫೆಂಡರ್ ಮ್ಯಾಕ್ಸ್ ಅಂತ ಹೇಳ್ತಾರೆ ಈ ಶೀಟ್ ನಿಮ್ಗೆ. ಇದು SS ವಿತ್ ಫೆಂಡರ್ ಮ್ಯಾಕ್ಸ್ ಡೋರ್, ಸ್ಟೀಲ್ ಡೋರ್ ಇದೆ ನಿಮ್ಗೆ. ಇದು 2-in-1 2 ಡೋರ್ಸ್ ಇದೆ ನಿಮ್ಗೆ. ಇದು ಸ್ಟ್ಯಾಂಡರ್ಡ್ ಆಗಿ ತಗೊಂಡು ಓಪನ್ ಮಾಡ್ಕೊಂಡು ಹೋಗ್ಬೋದು.
ಬೇಕಾದ್ರೆ ಇದನ್ನು ಕೂಡ ನಿಮ್ಗೆ ಏನಾದ್ರು ಐಟಮ್ಸ್ ಸ್ವಲ್ಪ ಮಿಕ್ಸ್ ಏನಾದ್ರು ತಗೊಂಡ್ ಹೋಗ್ಬೇಕಾದ್ರೆ ಇದನ್ನು ಕೂಡ ಓಪನ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬೋದಲ್ಲ. ಓಕೆ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರ, ಸೊ ಫಸ್ಟ್ ಫ್ಲೋರ್ ಆಗ್ಲೇ ಹೇಳಿದ್ವಿ ರೆಂಟ್ ಪರ್ಪಸ್ ಹತ್ರ ಯಾರೋ ಕೊಡ್ಬೋದು. ಹೌದು ಸರ್, ಹೌದು. ಇಲ್ಲಿ ನಿಮ್ಗೆ ಸ್ಟೇರ್ ಕೇಸ್ ಮಾಡಿದ್ದಾರೆ, ಈ ತರ ಒಂದಿದೆ. ನಿಮ್ಗೆ ಆ ಸ್ಟೇರ್ ಕೇಸ್ ಏನಕ್ಕೆ ಅಂದ್ರೆ ಫಸ್ಟ್ ಫ್ಲೋರ್ಗೆ ರೆಂಟ್ ಪರ್ಪಸ್ ಕೊಟ್ರೆ ಮಾತ್ರ ಯೂಸ್ ಮಾಡ್ಕೊಬಹುದು. ಹೌದು. ಓಕೆ. ಇವಾಗ ಹೊರಗಡೆ ನಿಮ್ಗೆ ಇದು ಡೂಪ್ಲೆಕ್ಸ್ ಇರುವಂತದ್ದು. ಇವಾಗ ಕಸ್ಟಮರ್ಗಳು ಡೂಪ್ಲೆಕ್ಸ್ ಹೆಂಗಿದೆ ಮಾಮೂಲಿ ಹಾಲ್ ಇಂದ ಫಸ್ಟ್ ಫ್ಲೋರ್ ಹೋಗ್ತಾರೆ, ಆತರ ಒಂದು ಡೂಪ್ಲೆಕ್ಸ್ ಕಟ್ಟಿರುವಂತದ್ದು. ಬನ್ನಿ ಸರ್ ಹೊರಗಡೆ ಹೋಗ್ಬಿಡೋಣ. ಸೊ ಇವಾಗ ನೋಡ್ತಾ ಇದೀವಿ ಸರ್ ಮೇನ್ ಡೋರ್. ಸರ್ ಮೈನ್ ಡೋರ್ ನೋಡಿ, ಮೈನ್ ಡೋರ್ ಮುಂದೆ ನಿಮ್ಗೆ ಕಾರಿಡಾರ್ ಕೂಡ ಬಾಲ್ಕನ್ ಟೈಪ್ ನಿಮ್ಗೆ ಹೇಗೆ ಮಾಡಿದೀವಿ 6 by 8 feet ಇದೆ. ಮೈನ್ ಡೋರ್ ನಿಮ್ಗೆ ಕಾರಿಡಾರ್ ಕೂಡ ಇದೆ. ನಿಮ್ಗೆ ಪಾರ್ಕಿಂಗ್ ಆದ ನಂತರ ಮೈನ್ ಡೋರ್ ಆಪೋಸಿಟ್ ಸೇಫ್ಟಿ ಏನ್ ನಾವು ಪ್ರಾವಿಷನ್ ಮಾಡಿದೀವಿ, ಸೇಫ್ಟಿಲಿ 6 by 8 ಕೂಡ ಪ್ರಾವಿಷನ್ ಮಾಡಿ. ಮೈನ್ ಡೋರ್ ನೋಡಿ, ಟೀಕ್ ವರ್ಮಾ ವಾಟರ್ ಟೀಕ್ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ವಿಡಿಯೋದಲ್ಲಿ ಏನ್ ತೋರಿಸೋ ಅದೇ ಟೀಕ್ ಇಲ್ಲೂ ಕೂಡ ಯೂಸ್ ಮಾಡಿರೋದು. ತುಂಬಾ ನ್ಯಾಚುರಲ್ ಟೀಕ್. ಡಿಸೈನ್ ಡೀಸೆಂಟ್ ಆಗಿದೆ ಸರ್, ಡೀಸೆಂಟ್ ಆಗಿದೆ, ಚೆನ್ನಾಗಿದೆ, ಡೀಸೆಂಟ್ ಆಗಿ. ಇದಕ್ಕೂ ಕೂಡ SS ಸ್ಟೀಲ್ ವಿಂಡೋ ಡೋರ್ ವಿಂಡೋಗೆ SS ಸ್ಟೀಲ್ ಅಂತ ಯೂಸ್ ಮಾಡಿರೋಂಥದ್ದು. ಸರಿ ಸರಿ, ಓಕೆ. ಹೊರಗಡೆ ಹೋಗ್ಬಿಡೋಣ ಸರ್. ಹಾಗೆ ನೋಡಿ ಒಳಗಡೆ ಬರ್ತಿದ್ದ ಹಾಗೆ ನಿಮ್ಗೆ ಸೂಪರ್ ಆಗಿದೆ ಸರ್. ಇದು ಡೋರ್ ಆಪೋಸಿಟ್ ನಿಮ್ಗೆ ಬಾಲಾಜಿ ಒಂದು ಫ್ರೇಮ್ ಫೋಟೋ ಹಾಕ್ಸಿದ್ದೀರಾ? ಹೌದು. ಕಸ್ಟಮರ್ ಇದೇ ತರ ಬೇಕು, ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಕೇಳ್ಕೊಂಡೆ ನಾವು ಮಾಡಿರೋಂಥದ್ದು. ಹೌದಾ? ಹೌದು. ಈ ಡೋರ್ ಇಂದ ಎಂಟ್ರಿ ಆಗ್ತಿದ್ರೆ ಲೆಫ್ಟ್ ಸೈಡ್ ಶೂ ರ್ಯಾಕ್ ಕೂಡ ಪ್ರಾವಿಷನ್ ಮಾಡಿದೀವಿ. ಇದ್ದಂಗೆನೆ ಒಂದು ಶೂ ರ್ಯಾಕ್. ಓಕೆ. ಮೇಲ್ಗಡೆ ಸರ್ ಮೇಲ್ಗಡೆ ಫಾಲ್ಸ್ ಇಲ್ಲಿ ನಿಮ್ಗೆ ಪ್ರೊಫೈಲ್ ಹ್ಯಾಂಗಿಂಗ್ ಲೈಟ್ ಕೂಡ ಪ್ರಾವಿಷನ್ ಇದೆ ನೋಡಿ. ಸೊ ಅದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ, ಸ್ವಲ್ಪ ಗ್ರಾಂಡ್ ಲುಕ್ ಕೊಡಿಸ್ತಾ ಇದೆ. ಎಂಟ್ರಿ ಅಲ್ವಾ, ಸ್ವಲ್ಪ ಗ್ರಾಂಡ್ ಲುಕ್ ಇರ್ಬೇಕು ಅಂತ ಮಾಡಿದ್ದಾರೆ. ಹೌದು. ಅಲ್ಲೂ ಬಾಲಾಜಿ ಮೇಲೆ ಕೂಡ 3 ಲೈಟ್ಸ್ ಕೂಡ ಪ್ರಾವಿಷನ್ ಇದೆ, ಅಲ್ಲೂ ನೋಡ್ತಾ ಇದೀರಾ. ಇದು ಎಲ್ಲ ನಿಮ್ದೆ ಇದರಲ್ಲಿ ಅಲ್ವಾ ಸರ್ ಬಂದಿರೋದು? ಇಂಟೀರಿಯರ್ಸ್ ಪ್ಯಾಕೇಜ್ ಅಲ್ಲಿ ಬಂದಿದೆ ಸರ್. ಇದು ಪ್ಯಾಕೇಜ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲ, ಇಂಟೀರಿಯರ್ ಬಂದಿದೆ. ಇಂಟೀರಿಯರ್. ಇವಾಗ ನಾವು ಇದು ಕನ್ಸ್ಟ್ರಕ್ಷನ್ ಏನು ಕಾಸ್ಟ್ ಎಲ್ಲ ಮಾಡಿದ್ರೆ ಇದು ಇತ್ತು ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್. ವಿತ್ ಇಂಟೀರಿಯರ್ಸ್ ಕೂಡ ಕೊಡ್ತೀವಿ, ವಿತೌಟ್ ಇಂಟೀರಿಯರ್ಸ್ ಕೂಡ ಕೊಡ್ತೀವಿ. ಕಸ್ಟಮರ್ಸ್ ಹೇಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆಗ ನಾವು ಕೊಡ್ಬೋದು. ಹೌದಾ? ಡನ್ ಸರ್. ಸರ್ ಇದು ಹಾಲ್ ಅಲ್ಲಿ ಮೇನ್ ಹಾಲ್ ಸರ್. ಹೌದು. ಏನಿದೆ ಸರ್ ಹಾಲ್ ಸ್ಪೇಸ್ ಇದು? ಸೊ ನಿಮ್ಗೆ 18 by 18 ಇದೆ. 18 by 18 ಹಾಲ್ ಬಂದಿರೋಂಥದ್ದು. ಸೊ ಯೂಸ್ ಆಗಿದೆ. ಹೌದು. ತುಂಬಾ ದೊಡ್ಡದಾಗಿದೆ, ವಿಡಿಯೋದಲ್ಲಿ ಗೊತ್ತಾಗಲ್ಲ ವೀಕ್ಷಕರೇ. ಸೊ ನಾವ್ ಇಲ್ಲಿ ನೋಡ್ತಾ ಇದೀವಲ್ಲ, ತುಂಬಾ ದೊಡ್ಡದಾಗಿದೆ. ಇದಕ್ಕೂ ಕೂಡ ಫಾಲ್ ಸೀಲಿಂಗ್ ಪ್ರಾವಿಷನ್ ಮಾಡಿದೀವಿ ನೋಡಿ. ಫಾಲ್ ಸೀಲಿಂಗ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತ. ಚೆನ್ನಾಗಿದೆ ಸರ್. ಇದು ಮಿಡಲ್ ಸೆಂಟು PVC ಪ್ಯಾನಲ್ ಕೂಡ ಯೂಸ್ ಮಾಡಿದೀವಿ. PVC ಪ್ಯಾನಲ್ ಹಾಕಿ ಇದು ವುಡನ್ ಕಲರ್ ನಿಮಗೆ. ಹೌದು. POP ಮಧ್ಯ ಮಿಡಲ್ ಅಲ್ಲಿ PVC ಪ್ಯಾನಲ್ ವುಡನ್ ಕಲರ್ ಇದೆ. ಓಕೆ. ಇಲ್ಲೂ ಕೂಡ ನಿಮ್ಗೆ ಪ್ರೊಫೈಲ್ ಲೈಟ್ ಕೂಡ ಇರುವಂತದ್ದು. ನಿಮ್ಗೆ ಸ್ಪಾಟ್ ಲೈಟ್ ಮಧ್ಯ ಪ್ರೊಫೈಲ್ ಲೈಟ್ ಕೂಡ ಇದೆ ನಿಮಗೆ. ಓಕೆ. ಸೊ ಹಾಲ್ ಅಲ್ಲಿ ಇದು 2 ವಿಂಡೋ ಕೊಟ್ಟಿದ್ದೀರಲ್ವಾ? 2 ವಿಂಡೋ, ಒಂದು ಕ್ಲೋಸ್ಡ್, ಅದು ಬರೀ ಟ್ರಾನ್ಸ್ಪರೆಂಟ್ ಮಾತ್ರ ಒಂದು ವಿಂಡೋ ಕೊಟ್ಟಿದ್ದೀವಿ ನಾವು. ಇನ್ನೊಂದು ಓಪನ್ ಆಮೇಲೆ ಆಗುತ್ತೆ, ಯಾಕಂದ್ರೆ ಔಟ್ ಸೈಡ್ ಸ್ಟೇರ್ ಕೇಸ್ ಬಂದಿರೋದ್ರಿಂದ. ಬಟ್ ವೆಂಟಿಲೇಷನ್ ಗೋಸ್ಕರ ವಿಂಡೋ ಕೊಟ್ಟಿದ್ದೀವಿ. ಬಟ್ ಟ್ರಾನ್ಸ್ಪರೆಂಟ್ ಇದೆ, ಬೆಳಗ್ಗೆ ಬರುತ್ತೆ ಬಟ್ ಗಾಳಿ ಬರಲ್ಲ. ಒಂದು ವಿಂಡೋ ಒಂದಲ್ಲಿ ಓಪನ್ ವೇಲ್ ಕೂಡ ಮಾಡ್ಕೊಂಡು ಇನ್ನೊಂದು ವಿಂಡೋ. ಇದು ಟೈಲ್ಸ್ ನೋಡ್ತಾ ಇದೀವಿ ಸರ್. ಸೊ ಇದು 4 by 6 ವೆಟಿಫೈಡ್ ಬಾಡಿ ಟೈಲ್ಸ್. ಇದು ನಿಮ್ಗೆ ಮಾರ್ಬಲ್, ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಇದೆ. ಹಾಗೆ ಟಿವಿ ಯೂನಿಟ್ ಕೂಡ ನೋಡ್ತಾ ಇದ್ದೀರಾ. 10 by 7 ಫೀಟ್ ಇದೆ. 10 by 7. 10 by 7. ಓಕೆ. ಇದು ನಿಮ್ದು 2D ಡಿಸೈನ್ 3D ಇದು ಇಂಟೀರಿಯರ್ ಎಲ್ಲ ನೀವು ಹಿಂಗೆ ಬರೋಕೆ ಅಂತ ಸ್ಕೆಚ್ ಇದು ಮಾಡ್ಕೊಟ್ಟಿರ್ತೀವಿ. ಡ್ರಾಯಿಂಗ್ ಕೊಡ್ತೀವಿ ಸರ್. ಇಂಟೀರಿಯರ್ಸ್ ಏನ್ ಡ್ರಾಯಿಂಗ್ಸ್ ಬೇಕು ಕೊಡ್ತೀವಿ, ಕನ್ಸ್ಟ್ರಕ್ಷನ್ ಗೆ ಡ್ರಾಯಿಂಗ್ಸ್. ಸರಿ. 2D 3D ಯಾವ್ದು ಕಸ್ಟಮರ್ ಹೇಗೆ ಹೇಳ್ತಾರೆ ಆಗ ರಿಕ್ವೈರ್ಮೆಂಟ್ ಇದೆ ಹಾಗೆ ಮಾಡ್ಕೊಡ್ತೀವಿ. ಓಕೆ. ಈಗ ಇದು ನಾವು ಗ್ರೌಂಡ್ ಫ್ಲೋರ್ ನೋಡ್ತಾ ಇದೀವಲ್ಲ ಸರ್? ಹೌದು. ಏನೇನ್ ಬರುತ್ತೆ ಗ್ರೌಂಡ್ ಫ್ಲೋರ್? ಏನೇನ್ ಮಾಡಿದ್ದೀರಾ? ಗ್ರೌಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ಸ್ ಇದೆ, ಕಿಚನ್ ಇದೆ, ಡೈನಿಂಗ್ ಇದೆ, ಓಕೆನಾ? ಮತ್ತೆ ಪೂಜಾ ರೂಮ್ ಇದೆ. ಓಕೆ. ಇಲ್ಲೇ ನೋಡ್ತಾ ಇರೋದು ಇದೇ ನಿಮ್ಗೆ ಹಾಲ್ ಅಲ್ಲಿ ಮಿಡಲ್ ಅಲ್ಲಿ ಇರೋದೇ ಪೂಜಾ ಮಂದಿರ. ಇದು ಪೂಜಾ ಮಂದಿರ ಅಲ್ವಾ? ಪೂಜಾ ಮಂದಿರ ಮೈನ್ ಡೋರ್ಸ್ ಎಲ್ಲ ಹೇಗಿದೆ ನೋಡಿ ನಿಮ್ಗೆ. ಸೇಮ್ ಟೆಂಪಲ್ ಅಲ್ಲಿ ಹೇಗೆ ಯೂಸ್ ಮಾಡಿರ್ತಾರೋ ಆ ತರ ಡಬಲ್ ಡೋರ್ ಯೂಸ್ ಮಾಡಿರೋಂಥದ್ದು ನಿಮ್ಗೆ. ಇದು ಕೂಡ ಬರ್ಮಾ ಟೀಕ್ ಬಾರ್ಡರ್. ಮೇನ್ ಡೋರು ಮತ್ತೆ ಪೂಜಾ ಡೋರ್ ಅಲ್ಲ? ಪೂಜಾ ಡೋರ್. ಮೇಲ್ಗಡೆ ನಿಮ್ಗೆ ಲಕ್ಷ್ಮೀ ನರಸಿಂಹ ಕೂಡ ಒಂದು ಕಾರ್ವಿಂಗ್ ಡಿಸೈನ್ಸ್ ಮಾಡಿ ಹಾಕಿರೋಂಥದ್ದು ನಿಮ್ಗೆ ಮೇಲ್ಗಡೆ ಇರೋಂಥದ್ದು. ವಾಸ್ಕಲ್ ಫ್ರೇಮ್ ಮೇಲೆ ದೇವ್ರದೊಂದು ವಿಗ್ರಹವನ್ನು ನಿಮ್ಗೆ ಕೆತ್ತಿರುವಂತದ್ದು ಕಾರ್ವಿಂಗ್ ಡಿಸೈನ್ಸ್ ಅಲ್ಲಿ. ಮತ್ತೆ ಮೈನ್ ಡೋರ್ ಅಲ್ಲಿ ನಿಮ್ಗೆ ಪೂಜಾ ಡೋರ್ ಅಲ್ಲಿ ನೋಡಿ, ಒಂದ್ ಕಡೆ ಶಂಕು, ಒಂದ್ ಕಡೆ ಚೆಂಡು, 2 ಇದೆ. ಇದು ಒಂದು ವಾಸ್ತು ಬೇಕು ಅಂತ ಹೇಳ್ತಾರೆ ಕೆಲವರು. ಹೌದೌದು. ಅದು ಕೂಡ ಪ್ರಾವಿಷನ್ ಇದೆ. ಸೊ ವಾಸ್ತು ಪ್ರಕಾರ ಕಟ್ಟಿದ್ದೀರಾ ಸರ್? ಹೌದು ಸರ್. ವಾಸ್ತು ಇದೆ. ಬಟ್ ಕಸ್ಟಮರ್ ಪ್ರಿಫರೆನ್ಸ್ ಇವಾಗ ಯಾರೋ ಕಟ್ಟಿದ್ರು ಫಸ್ಟ್ ಪ್ರಿಫರೆನ್ಸ್ 100% ಎಲ್ಲ ವಾಸ್ತು ಕೇಳ್ತಾರೆ. ಎಷ್ಟು ಜನ ಈಗ ವಾಸ್ತು ಇಲ್ಲ ಅಂತ ರಿನೋವೇಷನ್ ಮಾಡಿಸ್ತಾ ಇದ್ದಾರೆ. ಹೌದೌದು. ಹಳೆ ಬಿಲ್ಡಿಂಗ್ ಎಲ್ಲ ಫಸ್ಟ್ ಆಫ್ ಆಲ್ ಏನಾಗಿದೆ, ವಾಸ್ತು ಯಾವೇ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ವಾಸ್ತು ಕರ್ಕೊಂಡು ಬರ್ತಾರೆ. ಪ್ಲಾನಿಂಗ್ ವಾಸ್ತು ಇದೆಯಲ್ಲ ಹೋಗ್ತಾರೆ. ಹೌದು. ನಂತರ ನೆಕ್ಸ್ಟ್ ನಮ್ಮನ್ ಕರೆದು ಪ್ಲಾನಿಂಗ್ ಕೊಡೋದು, ನಮಗೆ ವಾಸ್ತು ಪ್ರಕಾರ ಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ನಾವು ಪ್ಲಾನ್ ಕೊಡ್ಬೇಕಾದ್ರೆ ವಾಸ್ತು ಪ್ರಕಾರ ಪ್ಲಾನ್ ಕೊಡ್ಬೇಕು.
ಹೇಳ್ತೀರಾ? ನೋಡಿ ಸರ್, ಪೂಜಾ ಎಂಟ್ರಿ ಬಂದ ತಕ್ಷಣ ನಿಮಗೆ ಪೂಜಾ ಹತ್ರ ಡೋರ್ಗೆ ಹಾರ್ಚ್ ಮಾಡಿರ್ಬೋದು, ಇಂಟೀರಿಯಲ್ಸ್ ಕೂಡ ಆ್ಯಡ್ ಆಗಿದೆ. ನಿಮಗೆ ಫೋಟೋಸ್ ಕೂಡ, ನಿಮಗೆ ಫೋಟೋ ಫ್ರೇಮ್ ಕೂಡ ಹಾಕಿದ್ವಿ. ಫೋಟೋ ಫ್ರೇಮ್ ನಿಮಗೆ ನಿಮ್ ಮನೆ ದೇವ್ರು ನಿಮ್ಗೆ ಯಾವ ಇಷ್ಟ ಆಗಿದೆ ಆ ತರ ದೇವ್ರನ್ನ ಫೋಟೋ ಫ್ರೇಮ್ ಕೂಡ ಹಾಕೋಬಹುದು. ಲೆಫ್ಟ್ ರೈಟ್ ಎರಡೂ ಕಡೆ ಇದೆ ನೋಡಿ. ಸೊ ಅದು ಮೇಲ್ಗಡೆ ನೋಡ್ತಾ ಇದ್ದೆ, ಏನ್ ಸರ್ ಅದು? ಸ್ಕೈಲೈಟ್ ಸರ್, ಅದು ಇದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಎಲ್ಇಡಿ ಬ್ರಿಕ್ ವಿತ್ ಎಫ್ಎಂ ಗ್ಲಾಸ್ ಯೂಸ್ ಮಾಡಿದೀವಿ ನೋಡಿ. ವಾಲ್ ಪೇಪರ್ಸ್ ಯೂಸ್ ಮಾಡಿದೀವಿ ವಾಲ್ಗೆಲ್ಲ. ಪೂಜಾಗೆ ಕೆಲವರು ಟೈಲ್ ಬೇಕು ಅಂತ ಹೇಳ್ತಾರೆ, ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ವಾಲ್ ಪೇಪರ್ಸ್ ಯೂಸ್ ಮಾಡಿದೀವಿ. ಟೈಲ್ಸ್ ಎಲ್ಲೂ ಯೂಸ್ ಮಾಡಿಲ್ಲ, ಫ್ಲೋರಿಗೆ ಮಾತ್ರ ಟೈಲ್ಸ್ ಯೂಸ್ ಮಾಡಿದೀವಿ. ಸರ್ ಇದು ಪೂಜಾ ರೂಮ್. ಪೂಜಾ ಸರ್ ಇಷ್ಟು ಸ್ಪೇಸ್ ಅಲ್ಲಿ ನಾವಿದೆ ಫಸ್ಟ್ ಟೈಮ್ ಪೂಜಾ ಮಾಡ್ಕೊಟ್ಟಿರೋದು. ಟೈಲ್ಸ್ ಸ್ವಲ್ಪ ಪ್ಯಾಟರ್ನ್ ಚೇಂಜಸ್, ಪೂಜಾಗೆ ಬೇರೆ ಮಾಡಿದೀವಿ, ರೂಮ್ಸ್ಗೆ ಬೇರೆ ಇದೆ, ಹಾಲಲ್ಲೇ ಬೇರೆ ಇದೆ. ಇದೇನು ಸರ್ ವಾರ್ಡ್ರೋಬ್ ತರ? ಸರ್ ವಾರ್ಡ್ರೋಬ್ಸ್ ನಿಮ್ಗೆ ಪೂಜಾದಲ್ಲಿ ಥಿಂಗ್ಸ್ ಇಟ್ಕೋಬೇಕಂದ್ರೆ ಸರ್ ನೋಡ್ತಾ ಇದ್ದೀರಾ ನೀವು, ಏನ್ ಬೇಕಾದ್ರೆ ಸ್ಟೋರೇಜ್ಗೆ ಯೂಸ್ ಮಾಡ್ಬೇಕು. ಪೂಜಾನ ಇಷ್ಟು ದೊಡ್ಡದಾಗಿದೆ ಅಂದ್ರೆ ಇಂಟೀರಿಯರ್ ಕೂಡ ಇಲ್ಲೂ ಪ್ರಾವಿಷನ್ ಮಾಡಿವಿ, ಏನಾದ್ರು ಇಟ್ಕೊಬೇಕು ಥಿಂಗ್ಸ್ ಬೇಕಂದ್ರೆ. ಇಲ್ಲೂ ಕೂಡ ಡ್ರಾಯರ್ಸ್ ಕೂಡ ಇದೆ, ಡ್ರಾಯರ್ಸ್ ಮಾಡಿ ಸರ್. ಐಟಮ್ಸ್ ಇದ್ರು ನೀವು ಇಲ್ಲೇ ಇಟ್ಕೊಬೇಕು. ಸಪರೇಟ್ ಒಂದು ಇಂಟೀರಿಯರ್ಸ್ ಪ್ಯಾಟರ್ನ್ ಮಾಡಿ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಸರ್ ನಿಮಗೆ ಕಿಚನ್ ನೋಡ್ಬಿಡೋಣ. ಇಲ್ಲಿ ಕಿಚನ್ ಹೋಗ್ಬೇಕಾದ್ರೆ ಇಲ್ಲೊಂದು ನಿಮಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಪ್ರೊಫೈಲ್ ಡೋರ್ ಕೂಡ ಯೂಸ್ ಮಾಡಿದೀವಿ ನೋಡಿ. ನಿಮ್ಗೆ ಸರ್ ಓಪನ್ ಮಾಡಿ ನೋಡೋಣ. ಅದು ಟ್ರಾನ್ಸ್ಪರೆಂಟ್ ಏನಾದ್ರು ನಿಮ್ಗೆ ಕಪ್ಸ್ ಇಟ್ಕೊಳ್ಳೋದಕ್ಕೆ, ಹಾಲ್ ಅಲ್ಲಿ ಡೈನಿಂಗ್ ಟೇಬಲ್ ಗೆ ಯೂಸ್ ಆಗುವಂತದ್ದು ಥಿಂಗ್ಸ್ ಇಟ್ಕೊಬಹುದು ನೀವು ಬೇಕಾದ್ರೆ. ಕೆಳಗಡೆ ಕೂಡ ಎರಡು ಡ್ರಾಯರ್ಸ್ ಇರುವಂತದ್ದು, ಸಾಫ್ಟ್ ಕ್ಲೋಸ್ ಕೂಡ ಇದೆ ನಿಮಗೆ. ಸಾಫ್ಟ್ ಕ್ಲೋಸ್ ಇದೆ. ಓಕೆ. ನೆಕ್ಸ್ಟ್ ಬಂದ್ರೆ ನೀವು ಹೀಗೆ ರೈಟ್ ಹ್ಯಾಂಡ್ ಬಂದ್ರೆ ನಿಮ್ಗೆ ಕಿಚನ್ಸ್ ನೋಡಿ, ಇದೆಲ್ಲ ಕಾಣಿಸ್ತಾ ಇದೆ. ಕಿಚನ್ ದೊಡ್ಡದಾಗಿದೆಯಲ್ಲ ಸರ್? ಕಿಚನ್ ದೊಡ್ಡದಾಗಿದೆ. ಸೊ 40-60 ಅಂತ ಬಂದಾಗ ಎಲ್ಲ ಆಲ್ಮೋಸ್ಟ್ ಹಾಲ್ ಆಗಿರ್ಲಿ, ರೂಮ್ ಆಗಿರ್ಲಿ, ತುಂಬಾ ಸ್ಪೇಷಿಯಸ್ ಆಗಿ 12x10 ಫೀಟ್ ಇರೋಂಥದ್ದು ಕಿಚನ್ ಇದು. ನಿಮಗೆ ಎಲ್ಲ ಸಾಫ್ಟ್ ಕ್ಲೋಸ್ ಇದೆ ನೋಡಿ. ನಿಮ್ಗೆ ಓಪನ್ ಮಾಡಿ ತೋರಿಸ್ಬಿಡೋಣ. ನೋಡಿ ವೀಕ್ಷಕರಿಗೆ ಇದೆಲ್ಲ ಈಗ ನಿಮ್ಗೆ ಇದೆಲ್ಲ ಪ್ರೊಫೈಲ್ ಡೋರ್ ಅಂತ ಹೇಳ್ತಾರೆ. ಫುಲ್ ಸಾಫ್ಟ್ ಕ್ಲೋಸ್ ಇದೆ ನೋಡಿ. ಫುಲ್ ಸಾಫ್ಟ್ ಕ್ಲೋಸ್, ಫುಲ್ ಸಾಫ್ಟ್ ಕ್ಲೋಸ್ ಆಗುತ್ತೆ ನಿಮಗೆ. ಇದೆಲ್ಲ ಡ್ರೈಯರ್ಸ್ ಅಲ್ವಾ? ಕೆಳಗಡೆ ಎಲ್ಲ ಡ್ರಾಯರ್ಸ್ ಇದೆ ನಿಮ್ಗೆ. ಟೆಂಡೋ ಬಾಕ್ಸ್ ಯೂಸ್ ಮಾಡಿರುತ್ತೆ, ಇದು ಕೂಡ ನಿಮ್ಗೆಲ್ಲ ಸಾಫ್ಟ್ ಕ್ಲೋಸ್ ಆಗುತ್ತೆ. ಓಕೆ. ಸೊ ಸಿಂಕ್ ಏನ್ ಸರ್ ಯೂನಿಕ್ ಆಗಿ ಕೊಟ್ಬಿಟ್ಟಿದ್ದೀರಾ? ಸಿಂಕ್ ಅದು ಕಸ್ಟಮರ್ ರಿಕ್ವೈರ್ಮೆಂಟ್, ಕಸ್ಟಮರ್ ಹೀಗೆ ಬೇಕು ನಮ್ಗೆ ಅಂತ ಕೇಳಿದ್ದಾರೆ. ಆವಾಗ ಅದೇ ತರ ಸಿಂಕ್ ನ್ಯಾಚುರಲ್ ಸ್ಟೋನ್ ಬೇಕು ಅಂತ ಹೇಳಿದಾರೆ ಅವರು. ಸ್ಟೀಲ್ ವಾರ್ಡ್ ಅವ್ರಿಗೆ ಇಷ್ಟ ಆಗಲ್ಲ, ಬೇಡ ಅಂತ ಹೇಳಿದ್ರೆ. ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿದೆ. ಇದೇನ್ ಸರ್ ಇದು? ಇಲ್ಲಿ ಸರ್ ಹಾಕುವ ಗಾರ್ಡ್ ನಿಮ್ಗೆ ಪ್ರಾವಿಷನ್ ಇಲ್ಲೇ ಮಾಡಿದೀವಿ. ಆಲ್ರೆಡಿ ಇನ್ಸ್ಟಾಲೇಷನ್ ಕೂಡ ಆಗಿದೆ. ಹಾಕುವ ಗಾರ್ಡ್ ನೋಡ್ತಾ ಇದ್ದೀರಾ? ಓಕೆ ಓಕೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಈ ಕಡೆ ಒಂದ್ ಸ್ವಲ್ಪ ಇಟ್ಕೊಟ್ಬಿಟ್ಟಿದ್ರೆ ಇಲ್ಲಿ ನಿಮ್ಗೆ ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಮಾಡಿರೋಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀರಾ. ಓಪನ್ ಮಾಡೋ ಸೂಪರ್. ಈ ತರ ಸ್ಟೋರೇಜ್ ಗಳು ಇಡೋದಕ್ಕೆ ಪ್ಯಾಂಟ್ರಿ ಯೂನಿಟ್ ಕೂಡ ಮಾಡಿದೀವಿ. ಓಕೆ. ಮತ್ತೆ ಕ್ಲೋಸ್ ಆಫ್ ಕೂಡ ಸಾಫ್ಟ್ ಕ್ಲೋಸ್ ಆಗುತ್ತೆ. ಸಾಫ್ಟ್ ಕ್ಲೋಸ್ ಇದೆಲ್ಲ? ಹೌದು. ಅದ್ರ ಪಕ್ಕದಲ್ಲಿ ಒಂದು ಇದು ಏನೋ ಇದು ಇಟ್ಕೋಬೋದಲ್ಲ, ಫ್ರಿಡ್ಜ್ ಗೆ ಅಂತ ಆಪ್ಷನ್ ಕೊಡ್ತಾರೆ. ಇಲ್ಲಿ ನಿಮ್ಗೆ ಫ್ರಿಡ್ಜ್ ಗೆ ಪ್ರಾವಿಷನ್ ಮಾಡಿದೀವಿ, ಸಾಕೆಟ್ ಕೊಟ್ಟಿದ್ವಿ. ಫ್ರಿಡ್ಜ್ ಬೇಕಾದ್ರೆ ಇಲ್ಲೂ ಕೂಡ ಇಟ್ಕೊಬಹುದು, ಆ ಸೈಡ್ ಅಲ್ಲಿ ಕೂಡ ಫ್ರಿಡ್ಜ್ ಇಟ್ಕೊಬಹುದು. ಫ್ರಿಡ್ಜ್ ಗೆ ಅಲ್ಲಿ ಆಕ್ಚುಲಿ ಪ್ರಾವಿಷನ್ ಇದೆ, ಎರಡು ಕೂಡ ಪ್ರಾವಿಷನ್ ಮಾಡಿದೀವಿ. ಇಲ್ಲೂ ಕೂಡ ಟಾಯ್ಲೆಟ್ ತರನೇ ನಿಮ್ಗೆ ಪ್ಯಾಂಟ್ರಿ ಯೂನಿಟ್ ತರ ಉಡಲೆ ಒಂದು ಪ್ಯಾಟರ್ನ್ ಮಾಡಿದೀವಿ. ಒಂದು ಟಾಯ್ಲೆಟ್ ಇದೆ, ಒಂದು ಪ್ಯಾಂಟ್ರಿ ಯೂನಿಟ್ ಉಡಲೆ ಮಾಡಿದಂತದ್ದು ನಿಮ್ಗೆ. ಓಕೆ ಓಕೆ. ಇಲ್ಲೊಂದು ಡೋರ್ ನೋಡ್ತಾ ಇದ್ದೀವಿ ಸರ್, ಏನ್ ಡೋರ್ ಅದು? ಸರ್ ಇದು ಸ್ಟೀಲ್ ಡೋರ್ ನಿಮ್ಗೆ ಕಿಚನ್ ಗೆ. ಯಾಕೆಂದ್ರೆ ಬ್ಯಾಕ್ ಸೈಡ್ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡೋರ್ ಹೇಗಿದೆ. ಲಾಸ್ಟ್ ಟೈಮ್ ಕೂಡ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ವಿ. ಟೆರೇಸ್ ಅಲ್ಲಿ ಯೂಸ್ ಮಾಡ್ತಿದ್ದ ಫಸ್ಟ್ ಈ ಡೋರ್ ನ ಸೇಫ್ಟಿ ಪರ್ಪಸ್ ಗೆ ಅಂತ. ಓಕೆ. ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಇರೋದ್ರಿಂದ ಇದು ಔಟ್ ಸೈಡ್ ಬರೋದಕ್ಕೆ ನಾವು ಇದು ಕೂಡ ಸ್ಟೀಲ್ ಡೋರ್ ಯೂಸ್ ಮಾಡಿದ್ದೀವಿ. ಯುಟಿಲಿಟಿಗೆ ಸ್ಟೀಲ್ ಡೋರ್ ಹಾಕ್ಸ್ಬಿಟ್ಟಿದ್ದೀರಾ? ಹೌದು. ಸೊ ಸ್ಪೇಸ್ ಚೆನ್ನಾಗಿದೆ ಸರ್. ಇಲ್ಲಿ ವಾಷಿಂಗ್ ಮಿಷಿನ್ ಆಗಿರ್ಲಿ, ವಾಷಿಂಗ್ ಮಿಷಿನ್, ಡಿಶ್ ವಾಷರ್ ಏನೇ ಇದನ್ನು ಇಲ್ಲಿ ಪ್ರಾವಿಷನ್ ಮಾಡ್ಬೋದು. ಇಲ್ಲಿಂದ ಓಡಾಡ್ಬೋದು. ಹೌದು. ಸೊ ಮನೆ ಕೆಲಸದವ್ರು ಯಾರು ಇದ್ರೆ ಈ ಕಡೆ ಔಟ್ ಸೈಡ್ ಇಂದ ಒಂದು ಗೇಟ್ ಕಮ್ಯುನಿಟಿ ಇದೆ ನೋಡಿ, ಔಟ್ ಸೈಡ್ ಇಂದಾನೆ ಬರ್ಬೋದು ಬೇಕಾದ್ರೆ. ಹೌದು. ಆ ಪ್ಯಾಸೇಜ್ ಅಲ್ಲಿ ಓಪನ್ ಕಾಣಿಸ್ತಾ ಇಲ್ಲ ಗೇಟ್ ನಿಮ್ಗೆ, ಅಲ್ಲಿಂದ ಬಂದ್ ಬೇಕಾದ್ರೆ ಇಲ್ಲಿ ಏನೇ ವಾಶ್ ಮಾಡೋದಿದ್ರೆ ಮಾಡ್ಬಿಟ್ಟು ಹೀಗೆ ಔಟ್ ಸೈಡ್ ಹೋಗೋದು. ಇನ್ಸೈಡ್ ಎಂಟ್ರಿನೇ ಇಲ್ಲ. ಮೇನ್ ಡೋರ್ ಇಂದ ಬರ್ಬೇಕನ್ನೋದೇನು ಏನಿಲ್ಲ ಸರ್. ನೋಡಿ ಹಾಲಿಂದ ಎಂಟ್ರಿ ಆಗ್ತಿದಾಗೆ ನಿಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಒಂದು ಬೆಡ್ರೂಮ್ಸ್ ಮಾಡಿದೀವಿ. ಡೋರ್ ನೋಡ್ತಾ ಇರ್ಬೋದು ನೀವು ಹೇಗಿದೆ. ರೂಮ್ ಡೋರ್ ಕೂಡ ಟೀಕುಡ್ ಯೂಸ್ ಮಾಡಿದೀವಿ ಸರ್. ಎಲ್ಲ ನಿಮ್ಗೆ ಫ್ಲೆಶ್ ಡೋರ್, ಲ್ಯಾಮಿನೇಟೆಡ್ ಡೋರ್ ಹಾಕ್ತಾರೆ. ಬಟ್ ನಾವು ಎಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಹಾಗಾಗಿ ಫುಲ್ ಟೀಕುಡ್ ಡೋರೇ ಯೂಸ್ ಮಾಡಿದ್ವಿ. ಎಲ್ಲಾ ರೂಮ್ಸ್ ಟೀಕುಡ್ ಡೋರ್ ಯೂಸ್ ಮಾಡಿದ್ವಿ. ಒಂದು ಸ್ಮಾಲ್ ರೂಮ್ ಸರ್ ಇದು ನಿಮ್ಗೆ 12x9 ಫೀಟ್ ಇದೆ. ಸ್ಮಾಲ್ ರೂಮ್ಸ್ ಅಲ್ಲಿ ಒಂದು ವಾಲ್ ರೂಮ್ಸ್ ಕೂಡ ಯೂಸ್ ಮಾಡಿದೀವಿ. ಓಕೆ. ಒಂದು ವಿಂಡೋ ರೂಮ್ ಒಳಗಡೆ ಹೌದು, ಎರಡು ವಿಂಡೋ ಇದೆ ಸರ್. ಒಂದು ಸ್ಮಾಲ್ ವಿಂಡೋ, ಕ್ರಾಸ್ ವೆಂಟಿಲೇಷನ್ ಅಂತ ಒಂದು ಸ್ಮಾಲ್ ವಿಂಡೋ ಇದೆ, ಒಂದು ಬಿಗ್ ವಿಂಡೋ ಇದೆ. ಓಕೆ ಓಕೆ. ವಾಲ್ ಡಿಸೈನ್ ಕೂಡ ನೋಡಿ ನಿಮ್ಗೆಲ್ಲ ಡೀಸೆಂಟ್ ಆಗಿದೆ. ಗ್ರೇ ಮತ್ತೆ ಗ್ರೇ ಮತ್ತು ವೈಟ್ ಕಲರ್ಸ್ ಅಲ್ಲಿ ಕಾಂಬಿನೇಷನ್ ಕೊಟ್ಟಿರುತ್ತೆ. ಹೌದು. ಸೊ ಇದು ಟೈಲ್ಸ್ ಬೇರೆ ಹಾಕ್ಸಿದ್ದಾರೆ ಮ್ಯಾಟ್. ಹೌದು ಸರ್. ಇದು ಎಷ್ಟು ಆಗುತ್ತೆ ಸರ್ ಇದು ಟೈಲ್ಸ್? ಒಂದು ಸರ್ ಇದು 85 ಇದೆ ಸರ್. ಮ್ಯಾಟ್ ಫಿನಿಶಿಂಗ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಗ್ಲಾಸಿಂಗ್ ನಿಮಗೆ ಕಡಿಮೆ ಬರುತ್ತಾ? ಹೌದು. ಓಕೆ ಸರ್, ಹೋಗ್ಬಿಡೋಣ.
ಸರ್ ಬನ್ನಿ ಹಾಗೆ ನಿಮ್ಗೆ ಫೋಟೋ ಫ್ರೇಮ್ ಬಾಲಾಸಿ ನೋಡಿದಿರಲ್ಲ, ಬಾಲಾಸಿ ಬ್ಯಾಕ್ ಸೈಡ್ ಕೂಡ ನಿಮ್ಗೆ ಒಂದು ಸ್ಪೇಸ್ ಇದೆ ಸ್ಟೇರ್ ಕೇಸ್ ಸರೌಂಡಿಂಗ್ ಅಲ್ಲಿ. ಏನ್ ಸ್ಪೇಸ್ ಸರ್ ಇದು ಕೊಟ್ಟಿರೋದು? ನಿಮ್ಗೆ ಇಲ್ಲಿ ಅಟ್ಲೀಸ್ಟ್ ವಾಷಿಂಗ್ ಮಿಷಿನ್ ಕೂಡ ಪ್ರಾವಿಷನ್ ಇದೆ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಬಹುದು. 2 ಡೋರ್ಸ್ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಬಹುದು, ಅಷ್ಟು ಸ್ಪೇಸ್ ಇದೆ. ಸೊ ಸ್ಟೇರ್ ಕೇಸ್ ಕೆಳಗಡೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿದೀವಿ. ನೆಕ್ಸ್ಟ್ ಇದು ಲೆಫ್ಟ್ ಸೈಡ್ ನಿಮ್ಗೆ ಸ್ಟೋರೇಜ್ ಏನಾದ್ರು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಪ್ರಾವಿಷನ್ ಮಾಡಿದೀವಿ. ಮನೆಯಲ್ಲಿ ಎಲ್ಲೋ ನಿಮ್ಗೆ ಕಾಲೇಜ್ ಎಲ್ಲೂ ಕೂಡ ಸ್ಪೇಸಸ್ ವೇಸ್ಟ್ ಆಗಿಲ್ಲ ಸರ್. ನಿಮ್ಗೆ ಈ ಸೈಟ್ ಅಲ್ಲಿ UPS ಕೂಡ ಇಲ್ಲೇ ಪ್ರಾವಿಷನ್ ಮಾಡಿದೀವಿ. ಈ ಕಡೆ ಆಲ್ರೆಡಿ UPS ರಿಜಿಸ್ಟ್ರೇಷನ್ ಆಗಿದೆ, ನೋಡ್ತಾ ಇದ್ದೀರಾ ನೀವು. ನೆಕ್ಸ್ಟ್ ಸರ್ ಹಾಗೆ ಬಂದ್ರೆ ನಿಮ್ಗೆ ಸ್ಟೇರ್ ಕೇಸ್ ಲೆಫ್ಟ್ ಸೈಡ್ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಇದು ಡೋರ್ ನೀವು ನೋಡ್ತಾ ಇದ್ದೀರಾ, ಟೀಕು ಡೋರ್ ಯೂಸ್ ಮಾಡಿದೀವಿ. ಸೇಮ್ ಡೋರ್ಸ್ ಬರುತ್ತಲ್ಲ ಎಲ್ಲಾ ರೂಮ್ಸ್ಗೂ ಕೂಡ ಟೀಕು ಡೋರ್ ಯೂಸ್ ಮಾಡಿದೀವಿ ಸರ್. ಇವಾಗ ಬಂದಿರೋದು ಇದು ಮಾಸ್ಟರ್ ಬೆಡ್ರೂಮ್. ಏನ್ ಸೈಜ್ ಬರುತ್ತೆ ಸರ್ ಮಾಸ್ಟರ್ ಬೆಡ್ರೂಮ್ ಇದು? ಸರ್ 14x14 ಇದೆ. ಎಷ್ಟು ವಿಂಡೋಸ್ ಕೊಟ್ಟಿದ್ದೀರಾ ಇದಕ್ಕೆ? 2 ವಿಂಡೋ ಇದೆ. ಎಲ್ಲ ರೂಮ್ಗೂ ಆಲ್ಮೋಸ್ಟ್ ಎಲ್ಲಾ ರೂಮ್ಸ್ಗೂ ಆಲ್ಮೋಸ್ಟ್ 2 ವಿಂಡೋ ಇದೆ ಸರ್ ನಿಮ್ಗೆ. ಇದು ವಾಲ್ ರೂಮ್ಸ್ ಕೂಡ ಇದೆ ಇದರಲ್ಲಿ ನಿಮ್ಗೆ. ತುಂಬಾ ಲೈಟ್ಸ್ ಕಲರ್ ಚಾಯ್ಸ್ ಮಾಡಿದ್ದಾರೆ ಸರ್ ನಮ್ಗೆ. ಪವನ್ ಸರ್ ಅಂತ ಕ್ಲೈಂಟ್ಸ್ ನೇಮು. ಹೌದು, ತುಂಬಾ ಲೈಟ್ ಕಲರ್ ಚಾಯ್ಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದಾರೆ. ಇದು ಆ ರೂಮ್ಗೂ ಸೇಮ್ ಕೆಳಗಡೆ ಇದು ಟೈಲ್ಸ್ ಇದು ಮಾಡಿದ್ದೆ. ಹೌದು, ರೂಮ್ಸ್ ಗೆಲ್ಲ ಸೇಮ್ ಒಂದೇ ಪ್ಯಾಟರ್ನ್. ಹೌದು, ನಿಮ್ಗೆ ನೋಡ್ತಾ ಇದ್ರೆ ಈಗ ಈ ಡೋರ್ಸ್ ಓಪನ್ ಆದ್ರೆ ನಿಮ್ಗೆ ಡ್ರೆಸ್ಸಿಂಗ್ ಕೂಡ ಆಗುತ್ತೆ. ಇದ್ರ ಒಳಗಡೆ ಡ್ರೆಸ್ಸಿಂಗ್ ಇರೋದಿದೆ. ಅಟ್ಯಾಚ್ ಕೊಟ್ಟಿದಾರ. ಹೌದು, ಗೊತ್ತಾಗಲ್ಲ ಇದು ಸಡನ್ ನೋಡಿದಾಗ ನಮ್ಗೆ. ಹೌದು ಸರ್. ಹಾಗೆ ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಸರ್ ರೂಮ್ಸ್ ಅಲ್ಲಿ, ನೋಡ್ತಾ ಇದ್ದಾರೆ ನಮಗೆ. ಬಾತ್ರೂಮ್ ಡೋರ್ಸ್ WPC ಡೋರ್ ಯೂಸ್ ಮಾಡಿದ್ದೀವಿ. ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್. ತುಂಬಾ ದೊಡ್ಡದಿದೆ ಸರ್ ಟಾಯ್ಲೆಟ್ಸ್, ನೋಡ್ತಾ ಇದ್ದೀರಾ ನೀವು. ಒಂದು ಕಿಚನ್ ಹೇಳ್ಬೋದಲ್ಲ ಸರ್, ಅಷ್ಟು ಸ್ಪೇಸ್ ಇದೆ. ಸೊ 8x8 ಇದೆ ಸರ್ ಟಾಯ್ಲೆಟ್ಸ್ ಮೆಜರ್ಮೆಂಟ್. ಇದು ನೀವು ಇವಾಗ ಹಾಕಿರೋದು ಫಿಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಹೇಳಿ ಸರ್ ಒಂಚೂರು. ಸೊ ಹಿಂಡ್ವೇರ್ ಸರ್, ಎಲ್ಲ ಕಮೋಡ್ಸ್ ಹಿಂಡ್ವೇರ್. ಕಮೋಡ್ಸ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು, ಎಲ್ಲ ಹಿಂಡ್ವೇರ್ ಯೂಸ್ ಮಾಡಿದ್ದೀವಿ. ಓಕೆ, ಇದು ಟೈಲ್ಸ್ ಸರ್ ಯಾವ್ದು ಇದು ಇದರ ತರ ಕಾಣಿಸ್ತಾ ಇದೆ ಇದು? ಸೊ ಇದು 12x18 ಸ್ಟೈಲ್ಸ್. ಇದು ನಿಮ್ಗೆ 2x4 ಬಂದು 12x18 ಯೂಸ್ ಮಾಡಿ ತುಂಬಾ ಡಿಸೈನ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ. ಮ್ಯಾಟ್ ಫಿನಿಶಿಂಗ್. ಅದು ಮತ್ತೆ ಮ್ಯಾಟ್ ಫಿನಿಶ್ ಇದೆ, ಶಾರ ಅಲ್ಲ? ಹೌದು, ಶಾರ ತುಂಬಾ ತುಂಬಾ ಚೆನ್ನಾಗಿದೆ. ಇಲ್ಲಿ ಜೋರು ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ, ಗಾಳಿಗೆಲ್ಲ. ಎಕ್ಸಾಸ್ಟ್ ಕೂಡ ಪ್ರಾವಿಷನ್ ಇದೆ ಸರ್ ನಿಮಗೆ. ಓಕೆ ಸರ್. ಸರ್ ನೋಡಿ, ಇವಾಗ ನಿಮಗೆ ಕಾಮನ್ ಟಾಯ್ಲೆಟ್, ಕಾಮನ್ ಬಾತ್ ಎರಡೂ ಕೂಡ ಪ್ರಾವಿಷನ್ ಇದೆ ನಿಮಗೆ. ಕಾಮನ್ ಬಾತ್ ಮಾಡಿದೀವಿ ಇಲ್ಲಿ. ಸರಿ, ಕಸ್ಟಮರ್ ರಿಕ್ವೈರ್ಮೆಂಟ್ ಹೇಗಿದೆ ಹಾಗೆ ಮಾಡಿದೀವಿ ಕಾಮನ್ ಬಾತ್. ಓಕೆ, ಈಗ ರೈಟ್ ಸೈಡ್ ಇನ್ನೊಂದು ಡೋರ್ಸ್ ಇದೆ, ಕಾಮನ್ ಟಾಯ್ಲೆಟ್ ಕೂಡ ಮಾಡಿರೋದು. ಇದು ಟಾಯ್ಲೆಟ್ ಆಪ್ಷನ್. ಟಾಯ್ಲೆಟ್ ಒಂದು ಅಟ್ಯಾಚ್ ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಮತ್ತೆ ಒಂದು ಕಾಮನ್ ಎರಡು ಇದೆ. ಓಕೆ, ಒಂದು ಇಂಡಿಯನ್ ಕೊಟ್ಟಿದ್ದೀರಾ? ಹೌದು ಸರ್, ಇಂಡಿಯನ್ ಮಾಡಿದ್ದೀವಿ ಸರ್. ಸರ್ ಹಾಗೆ ಹೋಗ್ಬಿಡೋಣ ನಾವು. ಸ್ಟೇರ್ ಕೇಸ್ ನೋಡ್ತಾ ಇದ್ದೇನೆ. ಸ್ಟೇರ್ ಕೇಸ್ ನೋಡಿ ಸರ್, ನಿಮಗೆ ಲಾಸ್ಟ್ ಟೈಮ್ ಒಪ್ಪೋದ್ರನ್ನೇ ಯೂಸ್ ಮಾಡಿದ್ವಿ. ಇಂಟರ್ನಲ್ ಎಲ್ಲ 40 mm ತಿಕ್ ಇರುವಂತದ್ದು. 40 mm ಥಿಕ್ನೆಸ್. 40 mm ಥಿಕ್ನೆಸ್ ಇದೆ. SS ರೈಲಿಂಗ್ಸ್ ವಿತ್ ಗ್ಲಾಸ್ ಇದೆ ನಿಮಗೆ. ಇವಾಗ ಮಿಡಲ್ ಲ್ಯಾಂಡಿಂಗ್ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಾ ನೋಡಿ ಲ್ಯಾಮಿನೇಟೆಡ್. ಪೂಜಾ ಮಂದಿರದಲ್ಲಿ ಯೂಸ್ ಮಾಡಿದೀವಿ, ಅದೇ ತರ ಲ್ಯಾಮಿನೇಟ್ ಯೂಸ್ ಮಾಡಿದ್ವಿ. ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದೆ, ಅದಕ್ಕೂ ಇದಕ್ಕೂ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಹೌದು, ಒಂದು ವಾಲ್ ಲೈಟ್ಸ್ ಕೂಡ ನಿಮ್ಗೆ ಫಿಟ್ಟಿಂಗ್ ಮಾಡಿಸಿದ್ವಿ. ಇದೆಲ್ಲ ನಿಂದಲೇ ಬಂದಿದ್ರೆ ಇದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸರ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಟೈಲ್ ಗಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸ್ಟೇರ್ ಕೇಸ್ ನೋಡ್ತಾ ಇದ್ದೀನಿ ಸರ್. ಹೌದು, ಎಷ್ಟು 3 ಅಡಿ ಕೊಟ್ಟಿದ್ದೀರಾ? ಇದು 3.5 feet ಇದೆ ಸ್ಟೇರ್ ಕೇಸ್. 3.5 feet ಕೊಟ್ಟಿದ್ದೀರಾ? ಹೌದು. ಓಕೆ ಸರ್, ಡೈಮೆನ್ಷನ್ ಸೈಡ್ ಡೈಮೆನ್ಷನ್ಸ್ ನೋಡಿದಷ್ಟು ನಾವು ಸ್ಟೇರ್ ಕೇಸ್ ಡೈಮೆನ್ಷನ್ ಜಾಸ್ತಿ ಮಾಡ್ಬೇಕಲ್ಲ. ನಿಮ್ ರೈಲಿಂಗ್ಸ್ ನೋಡ್ತಾ ಇದ್ದೀರಾ? ರೈಲಿಂಗ್ಸ್ ಕೂಡ ಮ್ಯಾಟ್ ಫಿನಿಶಿಂಗ್ ಇದೆ. ಹೌದು, ಅದೇ ನೋಡಿದೆ. ಕರೆಕ್ಟ್ ಮ್ಯಾಟ್ ಫಿನಿಶಿಂಗ್. ನಿಮ್ಗೆ ಎಲ್ಲ ಗ್ಲಾಸ್ ಯೂಸ್ ಮಾಡ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿ, ಮ್ಯಾಟ್ ಅಂದ್ರೆ ಗ್ಲಾಸ್ ಯೂಸ್ ಮಾಡಿ ಸರ್. ಹಾಗೆ ಹೋಗ್ಬಿಡೋಣ ಸರ್. ಹಾಗೆ ಇನ್ನೊಂದು ಇಲ್ಲಿ ಬರ್ತಾ ಇದೆ, ನಿಮ್ಗೆ ಆಗ್ಲೇ ಹೇಳಿದೆ, ಒಂದು ಬೇಕಾದ್ರೆ ಡೂಪ್ಲೆಕ್ಸ್ ಕೂಡ ಮಾಡ್ಕೊಬಹುದು, ಬೇಡ ಅಂದ್ರೆ ಇಂಡಿವಿಜುವಲ್ ಹೌಸ್ ಕೂಡ ಮಾಡ್ಕೋಬಹುದು ಅಂತ. ಇಲ್ಲಿ ನೋಡ್ತಾ ಇದ್ದಾರೆ ಸ್ಟೇರ್ ಕೇಸ್ ಇಂದ ಹೀಗೆ ಬಂದ್ರೆ ಈ ಪೋರ್ಷನ್ ಫುಲ್ ಇವ್ರಿಗೆ ಡೂಪ್ಲೆಕ್ಸ್ ಆಗುತ್ತೆ. ಓಕೆ, ಇಲ್ಲಿ ಏನ್ ಓಪನ್ ಸ್ಪೇಸ್ ಇದೆ, ಇದನ್ನ ನಾವು ಕ್ಲೋಸ್ ಮಾಡಿದ್ರೆ ಇದು ಇಂಡಿವಿಜುವಲ್ ಹೌಸ್ ಆಗುತ್ತೆ. 2 BHK ರೆಂಟ್ ಪರ್ಪೋಸ್ ಕೊಡ್ಬೋದು, ಔಟ್ ಸೈಡ್ ಸ್ಟೇರ್ ಕೇಸ್ ಬರುತ್ತೆ. ಇನ್ ಫ್ಯೂಚರ್ ಕ್ಲೈಂಟ್ ಹೆಂಗ್ ಬೇಕಾದ್ರೆ ಆಪ್ಷನ್, ಯಾವ ತರ ಬೇಕಾದ್ರೂ ಆಪ್ಷನ್ ತಗೋಬಹುದು. ಹೋಗ್ಬಿಡೋಣ ಸರ್. ಹಾಗೆನಾ? ಬನ್ನಿ. ಫಸ್ಟ್ ಫ್ಲೋರ್ ನಿಮ್ಗೆ ಎಂಟ್ರಿ ಆಗ್ತಿದಾಗನೇ ಕಿಚನ್. ಎಂಟ್ರಿ ಆಗ್ತಿದೆ ಕಿಚನ್ ಸಾಕಾಗಿದೆ ಸರ್. ಇದು ಸೇಮ್ ಅದೇ ತರ ಕೊಟ್ಟಿದ್ದೀರಾ? ಸೇಮ್ ಅದೇ ತರ ಪ್ಯಾಟರ್ನ್ ಸರ್. ಓಪನ್ ಕಿಚನ್. ಇದು ಓಪನ್ ಕಿಚನ್ ಸರ್. ಹೌದು.
ಓಪನ್ ಕಿಚನ್ ಅಲ್ಲೂ ಸೇಮ್ ಸೇಮ್ ಇದೆ, ಎಲ್ಲಕ್ಕೂ ಸಾಫ್ಟ್ ಕ್ಲೋಸ್ ಮತ್ತೆ ಪ್ಯಾಂಟ್ ಇದಕ್ಕೂ ಕೂಡ ಇದೆ, ನೋಡ್ತಾ ಇದ್ದೀರಾ. ಇದಕ್ಕೂ ಆಪ್ಷನ್ ಕೊಟ್ಟಿದ್ದೀರಾ. ಇದಕ್ಕೂ ಕೂಡ ಆಪ್ಷನ್ಸ್ ಇದೆ. ಲೈಟ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀರಾ. ಲೈಟ್ ಕಲರ್ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ವಿ ಸರ್ ಇಂಟೀರಿಯರ್ಸ್ ಅಲ್ಲೆಲ್ಲ. ಸ್ಪೇಸ್ ಎಲ್ಲ ಚೆನ್ನಾಗಿದೆ, ಸ್ಪೇಸಿಯಸ್ ಆಗಿ ಬಂದಿದೆ. ಇದು ಕೂಡ ನಿಮ್ಗೆಲ್ಲ ಸಾಫ್ಟ್ ಇದೆ. ಮತ್ತೆ ನಿಮ್ಗೆ ಎಸ್ ಕಾರ್ನರ್ ಕೂಡ ಯೂಸ್ ಮಾಡಿದ್ದೀವಿ. ಸೂಪರ್ ಆಗಿದೆ ಸರ್. ಇದು ಒಂಥರ ಕಾರ್ನರ್ ಸ್ಪೇಸ್ ನಿಮ್ಗೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಯೂಸ್ ಮಾಡಿರೋದು. ಈ ತರ ನೋಡ್ತಾ ಇದ್ದೀವಿ. ಹೌದು. ಓಕೆ, ಇನ್ಸೈಡ್ ಇದು ಮಾಡಿ ನೋಡೋಣ. ಪುಷ್ ಮಾಡಿದ್ರೆ ಒಂದ್ ಸೈಡ್ ಹೋಗುತ್ತೆ. ಓಕೆ, ಯೂನಿಕ್ ಆಗಿದೆ ಸರ್, ಅದು ಚೆನ್ನಾಗಿದೆ. ಕಾರ್ನರ್ ಸ್ಪೇಸ್ ವೇಸ್ಟ್ ಆಗುತ್ತೆ ಅದ, ಅಲ್ಲಿ ಏನಾದ್ರು ಥಿಂಗ್ಸ್ ಇಟ್ಕೊಂಡ್ ಬಂದಿವಿ, ತುಂಬಾ ಏನಾಗುತ್ತೆ. ಅದಕ್ಕೆ ಎಸ್ ಕಾರ್ನರ್ ಅಂತಾನೆ ಅದ್ರ ನೇಮ್ ಆಗಿದ್ದು. ಬಟ್ ಕಿಚನ್ ಅಲ್ಲೂ ವಿಂಡೋಸ್ ಕೊಟ್ಟಿದ್ದಾರೆ. ಹೌದು, 2 ವಿಂಡೋಸ್ ಚೆನ್ನಾಗಿ ಬರುತ್ತಲ್ಲ. ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಸರ್. ಮಿಡಲ್ ಇವಾಗ ಚಿಮ್ನಿ ಫಿಟ್ಟಿಂಗ್ ಆಗೋದಕ್ಕೂ ಚಿಮ್ನಿಗೂ ಪ್ರಾವಿಷನ್ ಇದೆ. ಲೆಫ್ಟ್ ರೈಟ್ ಕೂಡ ವಿಂಡೋ ಇದೆ 2. ಕಿಚನ್ ರೈಟ್ ಸೈಡ್ ಕೂಡ ಯುಟಿಲಿಟಿ, ಫಸ್ಟ್ ಫ್ಲೋರ್ ಕೂಡ ಯುಟಿಲಿಟಿ ಪ್ರಾವಿಷನ್ ಇದೆ. ಯುಟಿಲಿಟಿ ನೋಡ್ತಾ ಇದ್ದಾರೆ, ಅದು ಮತ್ತೆ ಟೀಕ್ ಡೋರ್ ಯೂಸ್ ಮಾಡಿ ನೋಡ್ತಾ ಇದ್ದಾರೆ. ಓ, ಚೆನ್ನಾಗಿದೆ ಸರ್. ಇದು ಇಷ್ಟೊಂದು ಸ್ಪೇಸ್ ಇದೆ ಇಲ್ಲಿ. ಸೊ 6x10 ಫೀಟ್ ಇದೆ. 10 ಫೀಟ್ ಕೊಟ್ಟಿದ್ದೀರಾ. ಓಕೆ, ಸಿಂಗಲ್ ಸ್ಲ್ಯಾಬ್, ಫುಲ್ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ವಿ. ಸೇಫ್ಟಿ ಗ್ರಿಲ್ ಚೆನ್ನಾಗಿದೆ. ಓಕೆ ಸರ್, ಕಿಚನ್ ಮುಗಿಸ್ಕೊಂಡು ನೀವು ಹಾಗೆ ಬರ್ತಾ ಇದ್ರೆ ನೋಡಿ, ಹಾಲ್ ಎಷ್ಟು ಸ್ಪೇಸಿಯಸ್ ಆಗಿದೆ ನೋಡ್ತಾ ಇದ್ರ. ನಿಮ್ ಕಲರ್ ಕಾಂಬಿನೇಷನ್ ಕೂಡ ಪೇಂಟ್ ನೋಡ್ತಾ ಇದ್ರೆ ತುಂಬಾ ಲೈಟ್ ಕಲರ್, ಒಂದೇ ಕಲರ್ ಯೂಸ್ ಮಾಡಿರೋದು ಎಲ್ಲಾ ಕಡೆ. ನೋಡಿ, ಟಿವಿ ಯೂನಿಟ್ ಕೂಡ ಸ್ವಲ್ಪ ಡಾರ್ಕ್, ಲೈಟ್ ಮತ್ತೆ ರಾಫ್ಟರ್, ಚಾರ್ಕೋಲ್ ಶೀಟ್ 3 ಯೂಸ್ ಮಾಡಿದೀವಿ, ನೋಡ್ತಾ ಇದ್ದೀರಾ. ಓಕೆ, 3 ಕಲರ್ ಆಪ್ಷನ್ ಕೊಟ್ಟಿದ್ದೀರಾ. 3 ಕಲರ್ ಆಪ್ಷನ್ಸ್ ಇದೆ. ಅದೊಂದು ಸ್ವಲ್ಪ ಮ್ಯಾಚ್ ಆಗ್ತದೆ ಸರ್. ಕೆಳಗಡೆ ನೀವೇನು ಟೈಲ್ಸ್ ಹಾಕಿದ್ದೀರಾ. ಹೌದೌದು, ಮ್ಯಾಚ್ ಆಗ್ತಾ ಇದೆ. ಕಲರ್ ಕಾಂಬಿನೇಷನ್ ಅದಕ್ಕೆ ಸರ್, ಟೈಲಿ ಮ್ಯಾಚ್ ಆಗ್ಬೇಕಂತಾನೆ ಮಾಡಿರೋದು. ಪಕ್ಕದಲ್ಲೂ 2 ವಿಂಡೋ, ಆ ಕಡೆ ಈ ಕಡೆ 2 ವಿಂಡೋ ಇದೆ. ಸ್ಪೇಸ್ ಏನ್ ಬರುತ್ತೆ ಸರ್ ಇದು ಹಾಲ್ದು ಕೊಟ್ಟಿರೋದು? ಇದು ಸರ್ ಇದು ಕೂಡ 18x20 ಇದೆ. 18x20 ಇದೆ. 18x20 ಇದೆ ಸರ್. ಇದು ನೆಕ್ಸ್ಟ್ ಏನ್ ನೋಡ್ತಾ ಇದ್ದೀನಿ, ಏನಿದೆ ಇದು ನೀವು ನೋಡ್ತಾ ಇದೀರಲ್ಲ, ಇದು ಬೇಕಾದ್ರೆ ಈಗ ಸ್ಟಡಿಗೆ ಅಂತ ಪ್ರಾವಿಷನ್ ಮಾಡಿದೀವಿ. ಇವಾಗ ನೆಕ್ಸ್ಟ್ ಫ್ಯೂಚರ್ ರೆಂಟ್ ಫಾರ್ ಹೌಸ್ಗೆ ಅಂತ ಕೊಟ್ರೆ ಇದನ್ನ ಪೂಜಾ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಮಾಡಿ. ಹೌದು, ಕೆಳಗಡೆ ಡ್ರಾಯರ್ ಅದಕ್ಕೇನೆ ಪೂಜಾ ತಂದ್ರೆ ಪ್ಲಾನ್ ಮಾಡ್ಬಿಟ್ಟಿದ್ವಿ. ಮೇಲ್ಗಡೆ ಸ್ಟ್ಯಾಂಡ್ ಸ್ಟಡಿಗೆ ಅಂತ ಇವಾಗ ಮಾಡಿದೀವಿ. ಫ್ಯೂಚರ್ ಬೇಡ ಅಂದ್ರೆ ಅದನ್ನ ರಿಮೂವ್ ಮಾಡಿ ಪೂಜಾ ಮಾಡ್ಕೋಬಹುದು. ಒಂದ್ ಏನಾದ್ರು ಡೋರ್ ಯಾವಾಗ ಹಾಕಿಸ್ಬೇಕಾ? ಇಲ್ಲಿ ಡೋರ್ ಹಾಕ್ಸ್ಬೇಕಾಗುತ್ತೆ ಸರ್. ಹೌದು. ನೆಕ್ಸ್ಟ್ ಇಲ್ಲಿ ಕೂಡ 2 BHK ಹೇಳಿದ್ನಲ್ಲ, ಇಲ್ಲಿ ಕೂಡ ಒಂದು ರೂಮ್ ಪ್ರಾವಿಷನ್ ಮಾಡಿದೀವಿ. ರೂಮ್ಗೆ ಬಾಲ್ಕನಿ ಕೂಡ ಇದೆ. ರೂಮ್ಸ್ ಅಲ್ಲಿ ಬಾಲ್ಕನಿಗೆ ಸ್ಟೀಲ್ ಡೋರ್ ಕೂಡ ಯೂಸ್ ಮಾಡಿದೀವಿ, ನೋಡ್ತಾ ಇದ್ದೀರಾ ನೀವು. ಎಲ್ಲ ಇದಕ್ಕೂ ಎಲ್ಲ ಹೌದು ಸರ್. ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ? ಹೌದೌದು, ಕಸ್ಟಮರ್ ಸೇಫ್ಟಿನೇ ಇಂಪಾರ್ಟೆಂಟ್ ನಿಮಗೆ. ಇದು ಬಾಲ್ಕನಿ ಕೂಡ ಇದೆ ಔಟ್ ಸೈಡ್. ಇಲ್ಲೂ ವಾಟರ್ ಬಂದಿದ್ರ? ಹಿಂಗೆ ವಾಟರ್ಸ್ ಇದೆ. ಬಾಲ್ಕನಿ ಸ್ಪೇಸು ಆರಾಮಾಗಿ ನಿಂತ್ಕೊಂಡು ಓಡಾಡ್ಬೋದು ಸರ್. 5 ಜನ ಆರಾಮಾಗಿ ನಿಂತ್ಬೋದಲ್ಲ ಸರ್? ಆರಾಮಾಗಿ ಕೂತ್ಕೊಂಡು ಸರ್. ಸೊ ಈ ತರ ಒಂದಿದೆ. ಇದೊಂದು ಪ್ಯಾಟರ್ನ್ ಡಿಸೈನ್ಸ್ ಚೇಂಜ್ ಮಾಡಿದೀವಿ. ಲೈಟ್ ಕಾಂಬಿನೇಷನ್. ಹೌದು, ಎಲ್ಲ ಇದಕ್ಕೂ ಕೂಡ ಸಾಫ್ಟ್ ಕ್ಲೋಸ್ ಇದೆ ನಿಮಗೆ. ಸಾಫ್ಟ್ ಕ್ಲೋಸ್. ಓಕೆ. ನೆಕ್ಸ್ಟ್ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೂಡ ಮಾಡಿದ್ದೀವಿ ಹಾಲ್ ಅಲ್ಲಿ. ರೂಮ್ ಅಲ್ಲಿ ಅಟ್ಯಾಚ್ ಇದೆ. ಇಲ್ಲಿ ಕಾಮನ್ ಟಾಯ್ಲೆಟ್ ಕೂಡ ಇದೆ. ಒಂದು ಕೂಡ ದೊಡ್ಡದಾಗಿ ಸರ್. ಎಲ್ಲ 8x8 ಇದೆ ಸರ್ ಟಾಯ್ಲೆಟ್ಸ್. 8x8. ಹೌದು ಸರ್. ಇದೆಲ್ಲ ಯೂಸ್ ಮಾಡಿರುವಂತ ಟೈಲ್ಸ್ ಈ ಕಡೆ ಗೋಡೆಗೆಲ್ಲ ಸರ್. ಇದು 12x8 ಇದೆ ಸರ್. ಇದು ಕೂಡ ಚೆನ್ನಾಗಿದೆ ಸರ್. ಅದು ಚೆನ್ನಾಗಿದೆ. ಅದೆಲ್ಲ ನಮಗೆ ಸ್ವಲ್ಪ ಡಿಸೈನ್ಸ್ ಆಗಿ ಬರುತ್ತೆ ಸರ್. ಈಗ 4x2x4 ಎಲ್ಲ ತಗೊಂಡ್ರೆ ಸ್ವಲ್ಪ ನಿಮ್ಗೆ ಪ್ಲೈನ್ ಇರುತ್ತೆ. ಇದು ಸ್ವಲ್ಪ ಡಿಸೈನ್ ಬೇಕಂದ್ರೆ ಡಿಸೈನ್ ಚಾಯ್ಸ್ ಮಾಡ್ಬೋದು. ಸೊ ವಾಶ್ ಬೇಷನ್. ಸೊ ನಿಮ್ಗೆ ಇಲ್ಲಿ ಕಮೋಡ್ ಎಲ್ಲ ಇದೆ. ಮೇಲ್ಗಡೆ ಎಲ್ಲ ಕೂಡ ಕಾರ್ನರ್ ಸೋಪ್ ಸ್ಟ್ಯಾಂಡ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದೀವಿ ಸರ್. ಆಲ್ಮೋಸ್ಟ್ ಎಲ್ಲ ಕ್ಲೈಂಟ್ ಬೇರೆ ಗುರುಪ್ರವೇಶ, ನಾಳೆ ಗುರುಪ್ರವೇಶ, ಇವತ್ತು ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಸರ್ ಕ್ಲೈಂಟ್ಸ್. ಹೌದು ಸರ್. ನೆಕ್ಸ್ಟ್ ಮೈನ್ ಡೋರ್ ನೋಡ್ತಾ ಇದ್ರೆ ಈ ಫ್ಲೋರ್ಗೆ ಈಗ ಎಂಟ್ರಿ ಆಗಿದೀವಿ. ಫಸ್ಟ್ ಫ್ಲೋರ್ ಮೈನ್ ಡೋರ್ ಕೂಡ ಸಪ್ರೇಟ್ ಇದೆ ಇವಾಗ ನಿಮಗೆ. ನೋಡ್ತಾ ಇದ್ದೀರಾ? ಈ ಕಡೆನೇ ಎಂಟ್ರಿ ಅಕಸ್ಮಾತ್. ಹೌದು ಸರ್. ಔಟ್ ಸೈಡ್ ಇಂದ ಬಂದ್ರೆ ಎಂಟ್ರಿ ನಿಮ್ಗೆ. ಮೇಲ್ಗಡೆಗೆ 2 ಎಂಟ್ರಿ ಇದೆ. ಹೌದು ಸರ್. ಪ್ರೆಸೆಂಟ್ ಅದು ಕೂಡ ಫುಲ್ ಸೇಫ್ಟಿ ಪರ್ಪಸ್ ಎಲ್ಲ. ಸೇಫ್ಟಿ ಪರ್ಪಸ್ ಇದೆ. ಮತ್ತೆ ಇದು ನೋಡ್ತಾ ಇದ್ರೆ ಇವಾಗ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಸನ್ಲೈಟ್ ಬೀಳ್ಬೇಕು ಅಂತ ಪ್ರಾವಿಷನ್ ಮಾಡಿ. ಸೊ ಈ ಕಡೆ ಇವಾಗ ನಾನು ಆಗ್ಲೇ ನಿಮ್ಗೆ ತೋರಿಸ್ತೇವೆ ವೀಕ್ಷಕರ. ಸೊ ಈ ತರ ಒಂದಿದೆ ನೋಡಿ. ಮೇಲ್ಗಡೆಯಿಂದ ರೆಂಟ್ ಕೊಟ್ಟ ಈ ಕಡೆಯಿಂದ ಫಸ್ಟ್ ಫ್ಲೋರಿಗೆ ಬರ್ಬೋದು. ನೀವು ಮೈನ್ ಡೋರ್ ನೋಡ್ತಾ ಇದ್ದೀರಾ ಸರ್. ಕ್ಲೋಸ್ ಬಟನ್ ನೋಡಿ, ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ಮೈನ್ ಡೋರ್ ಕೂಡ. ಓಕೆ. ಸೂಪರ್ ಸರ್.
ಚೆನ್ನಾಗಿದೆ. ಎಲ್ಲ ಬರ್ಮಾ ಬಾರ್ಡರ್ ಟೀಕ್ ಯೂಸ್ ಮಾಡಿದೀವಿ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇವಾಗ ಒಂದ್ ರೂಮ್ ನೋಡಿದೀರಾ, ಸಪರೇಟ್ 2 BHK ಇಂಡಿವಿಜುವಲ್ ತೋರಿಸ್ತಾರೆ ನಾನು. ಇದು ಕೂಡ ಒಂದು 2 BHK ಗೆ ಸಂಬಂಧಪಟ್ಟಿದಂತೆ ಇದೊಂದು ರೂಮ್ ಇದೆ ನೋಡಿ, ನೋಡ್ತಾ ಇದೀರಾ. ಇದು ಕೂಡ ಟೀಕ್ ಡೋರ್. ಫ್ಲೋರಿಂಗ್ ಕಾನ್ಸೆಪ್ಟ್ ಎಲ್ಲ ಒಂದೇ ಇದೆ ಸರ್, ಎಲ್ಲ ಮ್ಯಾಟ್ ಫಿನಿಶಿಂಗ್ ಇದೆ. ಇದ್ರಲ್ಲಿ ಕೂಡ ಒಂದು ಸ್ಮಾಲ್ ವಾರ್ಡ್ರೋಬ್ಸ್ ಕೂಡ ಮಾಡಿದೀವಿ. ಇದೊಂದು ಡಿಫ್ರೆಂಟ್ ಡಿಸೈನ್ಸ್ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮಗೆ 2 ರೂಮ್ಸ್ ಬರ್ತದೆ. 2 ರೂಮ್ಸ್ ಬರುತ್ತೆ, 2 ರೂಮ್ಸ್ಗೂ ಬಾಲ್ಕನಿ ಇದೆ, ಮತ್ತೆ ಈ ರೂಮ್ಸ್ ಕೂಡ ಬಾಲ್ಕನಿ ಇದೆ. ನೋಡ್ತಾ ಇದ್ದೀವಿ, ಇದಕ್ಕೆ SS ಡೋರ್ ಯೂಸ್ ಮಾಡಿದೀವಿ. SS ಬಾಲ್ಕನಿನೂ ಚೆನ್ನಾಗಿದೆ ಸರ್. ಇದು ಬಾಲ್ಕನಿ ನೋಡಿ, ಬಾಲ್ಕನಿಗೆಲ್ಲ ಟೀಕ್ ವುಡ್ ನಿಮ್ಗೆ 2x2 ಹಾಕ್ಸಿರೋದು ಮ್ಯಾಟ್ ಫಿನಿಶಿಂಗ್. ಯಾವ ತರ ಇದೆ ಅಂತ ಇದು ತುಂಬಾ ನೋಡಿ, ರೈಲಿಂಗ್ಸ್ ಕೂಡ 3.5 feet ಅಲ್ಲಿ ಇದೆ ನಿಮಗೆ. ಟಿಂಟೆಡ್ ಗ್ಲಾಸ್ ಯೂಸ್ ಮಾಡಿದೀವಿ. ಇದು ಮೇನ್ ಔಟ್ಲುಕ್ ಎಲಿವೇಶನ್ ಪ್ರಾವಿಸನ್ ಮಾಡಿರೋದು ಚೆನ್ನಾಗಿದೆ ಕಾಣುತ್ತೆ ಇದು. ಸರ್ ಹಾಗೆ ಬರ್ತಾ ಇದ್ರೆ ನೀವು ರೂಫ್ಲೆಕ್ಸ್ ಹೊಸ ಗ್ರೌಂಡ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರ್ ಬಂದ್ರೆ ಫಸ್ಟ್ ಫ್ಲೋರ್ 2 ಬೆಡ್ರೂಮ್ ನಿಮ್ಗೆ ಆಲ್ರೆಡಿ ತೋರಿಸಿದೀನಿ. ಹೌದು. ನೆಕ್ಸ್ಟ್ ನಿಮ್ಗೆ ಗ್ರೌಂಡ್ ಫ್ಲೋರ್ ಇಂದ ಬಂದ್ರೆ ಸ್ಟೇರ್ ಅಂದ್ರೆ ಪೂಜಾ ಮೇಲೆ ನಾನು ನಿಮ್ಗೆ ಏನು ಸ್ಕೈಲೈಟ್ ತೋರಿಸಿದೆ, ಅದು ಹಾಲ್ ರೋಡ್ ಸರೌಂಡಿಂಗ್ ನಿಮ್ಗೆ ಗಾರ್ಡನ್ ಕೂಡ ಯೂಸ್ ಮಾಡ್ಕೊಂಡು ಪ್ರಾವಿಸನ್ ಇದೆ. ಗಾರ್ಡನ್ ಟೈಪ್ ಐತಿದು. ಓಕೆ, ಮೇಲ್ಗಡೆ ಸೇಫ್ಟಿ ಫುಲ್ ಪರ್ಪಸ್ ಎಲ್ಲ ಸೇಫ್ಟಿ ಪರ್ಪಸ್ ಇದೆ. ಇದು ಪೂಜಾ ಕೆಳಗಡೆ ಇರೋದು ಸ್ಕೈಲೈಟ್ ನಿಮ್ಗೆ ಸನ್ಲೈಟ್ ಬರುತ್ತೆ. ಯಾವ ತರ ಇದೆ ಅಂತ ಸ್ಕೈಲೈಟ್ ನಿಮ್ಗೆ ಡೈರೆಕ್ಟ್ ನಿಮ್ಗೆ ಇದು ಪೂಜಾ ಇದಕ್ಕೆ ನಿಮ್ಗೆ ಡೈರೆಕ್ಟ್ ಪೂಜಾ ಬೀಳುತ್ತೆ ಸರ್. ಇದು ಹೌದು, ಹಾಲ್ ರೋಡ್ ಪಾಟ್ ಇಟ್ಸ್ಕೊಂಡು ಗಾರ್ಡನ್ ತರ ಯೂಸ್ ಮಾಡ್ಕೋಬಹುದು. ತುಂಬಾ ಸ್ಪೇಸ್ ಇದೆ. ಏನ್ ಸೈಜ್ ಇದೆ ಸರ್ ಇದು ಪೂರ್ತಿ? ಇದು ಇವಾಗ ಮೇಲ್ಗಡೆ ಇದು ಸೊ 16x10 feet ಇದೆ. ಹೌದಾ? ಹೌದು. ಒಂದು ನಲ್ಲಿ ಆಪ್ಷನ್ ಈ ಕಡೆ ಒಂದು ಪ್ರಾವಿಷನ್ ಕೊಟ್ಟಿದ್ರ. ಹೌದು, ತೊಳಿಬೇಕಂದ್ರೆ ಏನಾದ್ರು ಡನ್ ಸರ್. ಸರ್ ಬನ್ನಿ, ಫಸ್ಟ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ಇದೆ. ನೋಡ್ತಾ ಇದ್ದ ಗ್ರೌಂಡ್ ಫ್ಲೋರ್ ಏನ್ ನೋಡಿದ್ರೆ ಸೇಮ್ ಸೇಮ್ ಹಾಗೆ ಇದೆ. ಫ್ಲೋರಿಂಗ್ ಕಾನ್ಸೆಪ್ಟ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಅಟ್ಯಾಚ್ ಟಾಯ್ಲೆಟ್ ಆಗಿರ್ಬೋದು, ಸೇಮ್ ಹಾಗೆ ಇದೆ. ಮತ್ತೆ ಇಂಟೀರಿಯರ್ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿದ್ವಿ ವಾರ್ಡ್ರೋಬ್ಸ್ ಅಲ್ಲಿ. ನಮ್ಗೆ ಕೆಳಗಡೆ ಏನ್ ರೂಮ್ ತೋರಿಸಿದ್ವಿ ಮಾಸ್ಟರ್ ಬೆಡ್ರೂಮ್. ಹೌದು ಸರ್, ಸೇಮ್ ಇಷ್ಟೇ ಅದೇ ಸ್ಪೇಸ್ ಬರ್ತಲ್ಲ. ಅದೇ ಸ್ಪೇಸ್ ಇದೆ ಸರ್. ಇವಾಗ ಕಲರ್ ಸ್ವಲ್ಪ ಚೇಂಜ್ ಇದೆ. ಇದ್ರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ಬಾಲ್ಕನಿ ಕೂಡ ಪ್ರಾವಿಷನ್ ಇದೆ ಈ ಫ್ಲೋರ್ ಅಲ್ಲಿ. ಈ ಫ್ಲೋರ್ ಹೌದು. ಅಟ್ಯಾಚ್ ಬಾತ್ರೂಮ್ ಇಲ್ವಾ ಸರ್ ಇದಕ್ಕೆ? ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಸರ್. ಇವಾಗ ತೋರಿಸ್ತಾ ಇದ್ವಿ. ಸುಮಾರು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಆಲ್ಮೋಸ್ಟ್ ಇಟ್ಟಿದ್ದಾರೆ. ಇದಕ್ಕೆ ಬಾಲ್ಕನಿನೂ ಪ್ರೊವಿಷನ್ ಇದೆ. ಯೂಸ್ ಆಗಿದೆ ಸರ್. ಆಲ್ಮೋಸ್ಟ್ ರೂಮಿಗೆಲ್ಲ ನಿಮ್ಗೆ ಕಂಪ್ಲೀಟ್ ಬಾತ್ರೂಮ್ ಮತ್ತೆ ಹೆವಿ ಸೈಜ್ ಇದೆ. ತುಂಬಾ ದೊಡ್ಡದಿದೆ ಸರ್. ಬಾಲ್ಕನಿ ಮಾಡಿ ತೋರಿಸ್ತೀನಿ. ಇದು ಕೂಡ ಸ್ಟೀಲ್ ಡೋರ್ ಯೂಸ್ ಮಾಡಿರೋದು ಸರ್. ನೋಡ್ತಾ ಇದ್ದೀರಾ ನೀವು? ಇದಕ್ಕೆ ಸ್ಟೀಲ್ ಡೋರ್ ಕೊಟ್ಟಿದ್ದಾರೆ. ಎಲ್ಲ ಆಲ್ ರೌಂಡ್ ಬಾಲ್ಕನಿಗೆಲ್ಲ ಸ್ಟೀಲ್ ಡೋರ್ ಯೂಸ್ ಮಾಡಿದೀವಿ. ಇವೆಲ್ಲ ಫುಲ್ ಟ್ರೆಂಡ್ ಸರ್ ಇದು. ಸರ್ ತುಂಬಾ ಸೇಫ್ಟಿ ವಿತ್ ನಿಮ್ಗೆ ಎಲಿವೇಶನ್ ಪರ್ಪಸ್ ಕೂಡ ತುಂಬಾ ಚೆನ್ನಾಗಿ. ಇದು ಮೇನ್ ಡೋರ್ ಯೂಸ್ ಮಾಡ್ಬೋದಾ? ಮೈನ್ ಡೋರ್ ಕೂಡ ಇದೆ ಸರ್, ಯೂಸ್ ಮಾಡ್ಬೋದು. ಮಾಡ್ಕೊಂತಾರಾ? ಮೈನ್ ಡೋರ್ ಯೂಸ್ ಮಾಡ್ಬೋದು. ಮಿಡಲ್ ಕ್ಯಾಮ್ರಾ ಕೂಡ ಇದೆ. ನೋಡ್ತಾ ಇದ್ದೀರಾ ನೀವು? ಔಟ್ ಸೈಡ್ ಯಾರು ಬಂದಿದ್ರೆ ನೀವು ಕೂಡ ಮಾಡ್ಬೋದಂತ ನಿಮ್ಗೆ. ಬಾಲ್ಕನಿ ನೋಡಿ, ತುಂಬಾ ನಿಮ್ಗೆ ಸೌತ್ ಫೇಸಿಂಗ್ ಎಲ್ಲ ಇರೋಂಥದ್ದು. ಇದು ತುಂಬಾ ಚೆನ್ನಾಗಿದೆ ನೋಡಿ. ಇದಕ್ಕೂ ಕೂಡ 2x2 ಫ್ಲೋರಿಂಗ್ ಯೂಸ್ ಮಾಡಿದೀವಿ. ಓಕೆ, ನೀವು ವಾಲ್ ಕೂಡ ನೋಡ್ತಾ ಇದ್ದೀರಾ? ಸ್ಟ್ರಕ್ಚರ್ ಅಲ್ಲಿ ಪೈಂಟಿಂಗ್ ಅಲ್ಲೇ ಸ್ವಲ್ಪ ಡಿಸೈನ್ ಕೊಟ್ಟಿರುತ್ತೆ. ಹೋಟ್ಲ್ ಕೋಸ್ಟ್ ತುಂಬಾ ಸ್ಪೇಸಿಯಸ್ ಆಗಿದೆ ಸರ್ ಬಾಲ್ಕನಿ. ಹೌದು ಸರ್, ನಿಂತ್ಕೊಂಡು ಇಲ್ಲ ಕೂತ್ಕೊಳ್ಳೋಕೆಲ್ಲ ಸ್ಪೇಸ್ ಚೆನ್ನಾಗಿದೆ. ಹೌದು. ಮತ್ತೆ ಉಯ್ಯಾಲೆ ಕೂಡ ರಿಂಗ್ ಪ್ರಾವಿಷನ್ ಮಾಡಿದ್ವಿ ಸರ್. ಟೆರೆಸ್ ನಿಮ್ಗೆ ಹ್ಯಾಂಗಿಂಗ್ ಹಾಕೊಂಡು ಉಯ್ಯಾಲೆ ಹೋಗ್ಬೋದು. ಚೆನ್ನಾಗಿ ಟೆರೆಸ್ ಮಾಡಿ ಇಲ್ಲೂ ಕೂಡ ನೋಡ್ತಾ ಇದ್ದಾರೆ 4 ಲೈಟ್ಸ್. ಮತ್ತೆ ವಾಸ್ತು ಪರ್ಪಸ್ಗೆ ಒಂದು ಸನ್ರೈಸ್ ಕಲರ್ ಕ್ಲೈಂಟ್ಸ್ ಕೇಳಿದ್ದಾರೆ. ರಿಕ್ವೈರ್ಮೆಂಟ್ಗೋಸ್ಕರ ಒಂದು ಸನ್ರೈಸ್ ಕಲರ್ ಕೂಡ ಯೂಸ್ ಮಾಡಿದ್ವಿ. ಇದು ವಾಸ್ತುನೇ ಇದು ಸರ್, ವಾಸ್ತು ಪರ್ಪಸ್ ಅಂತ. ತುಂಬಾ ಜನ ಹಾಲಲ್ಲೇ ಹಾಕ್ತಾರಲ್ಲ ಸರ್ ಒಂದು ವಾಲ್ಗೆ. ಹೌದು ಸರ್, ತುಂಬಾ ಚೆನ್ನಾಗಿದೆ. ಮತ್ತೆ ಮೇಲ್ಗಡೆ ನೀವು ಸನ್ಲೈಟ್ ಕೂಡ ಇದೆ. ನೋಡ್ತಾ ಇಲ್ಲ ಸ್ಟೇರ್ ಕೇಸ್ ಹತ್ರ ಸನ್ಲೈಟ್ ಕೂಡ, ಲೈಟಿಂಗ್ಸ್ ಕೂಡ ಇದೆ. ಸಕ್ಕತ್ತಾಗಿದೆ ಸರ್ ಇದು. ಸನ್ಲೈಟ್ ಕೊಟ್ಟೆ ಒಂದು ಸನ್ಲೈಟ್ ಮತ್ತೆ ಝೂಮರ್ ಕೂಡ ಹಾಕಿದ್ದೀವಿ ಇದಕ್ಕೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್ ನಿಮ್ಗೆ ನೋಡ್ತಾ ಇದೆ. ನೆಕ್ಸ್ಟ್ ಟೆರೆಸ್ ಎಂಟ್ರಿ ಆಗ್ತಾ ಇದೀವಿ. ಈಗ ಇದಕ್ಕೂ ಸ್ಟೀಲ್ ಡೋರ್ ಇದಕ್ಕೂ ಸ್ಟೀಲ್ ಡೋರ್ ಕೊಟ್ಟಿದ್ದೀವಿ ಸರ್. ಹೌದು, ಸೇಫ್ಟಿ ಪರ್ಪಸ್. ಸೇಫ್ಟಿ ಪರ್ಪಸ್ ನೋಡಿ ಎಷ್ಟು ವಿಶಾಲವಾಗಿದೆ ಟೆರೆಸ್. ನೋಡ್ತಾ ಇದ್ದೀರಾ ಸರ್? ಏನೋ ಫಂಕ್ಷನ್ ಮಾಡಕ್ಕೆಲ್ಲ ಒಳ್ಳೆ ಜಾಗ ಇದು. ತುಂಬಾ ಸ್ಪೇಸಿಯಸ್ ಆಗಿದೆ ಸರ್. ಹೌದು, ಒಳ್ಳೆ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ ಅದು ಒಂದು ಪ್ರಾವಿಷನ್ ಕೊಟ್ಟಿದ್ರ. ಬಟ್ಟೆ ಮ್ಯಾನೆಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಪ್ರಾವಿಷನ್ ಮಾಡಿದೀವಿ. ಹೌದು. ಮತ್ತೆ ನಿಮ್ಗೆ ರೆಂಟ್ ಪರ್ಪಸ್ ಕೊಟ್ರೆ ಅವರು ಫಸ್ಟ್ ಫ್ಲೋರ್ ರೆಂಟ್ ಪರ್ಪಸ್ ಇಂದ ಟೆರೆಸ್ ಬರ್ಬೇಕಂದ್ರೆ ಅವ್ರು ಬೇರೆ ಸಪರೇಟ್ ಪ್ರಾವಿಷನ್ ಇದೆ. ಕಾನ್ಸೆಪ್ಟ್ ಒಂಥರ ಡಿಫ್ರೆಂಟ್ ಆಗಿದೆ. ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಬಾರ್ಡರ್ ಮಾಡಿರ್ತಾರೆ. ನಾವು ಇನ್ಸೈಡ್ ಕೂಡ ಕೊಟ್ಟಿದ್ದೀವಿ. ವಾಟ್ಸ್ ಅದು ಪ್ಯಾರಾಪೀಟರ್ ಡ್ರಾಪ್ ಆಗಬಾರ್ದು, ಇಲ್ಲೂ ಕೂಡ ಮಾಡಿದೀವಿ. ನೋಡ್ತಾ ಇದ್ರೆ ಹಾಲ್ ರೌಂಡ್ ಅಲ್ಲಿ
ನೋಡಿ ಯಾವ ತರ ಕಾಣಿಸ್ತಾ ಇದೆ. ಪ್ಯಾರಾಪೆಟ್ ಅಲ್ಲಿ ಇನ್ಸೈಡ್ ಕೂಡ ಬಾರ್ಡರ್ ಕೊಟ್ಟಿದ್ದೀವಿ. ಲ್ಯಾಡರ್ ಕೂಡ ಪ್ರೊವಿಷನ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲೊಂದು ರೂಮ್ಸ್ ಇದೆ ಸರ್ ನಿಮಗೆ. ಇದೊಂದು ರೂಮ್, ಇಲ್ಲೊಂದು ರೂಮ್ ಇದೆ, ರೂಮ್ ಇಲ್ಲೊಂದು ರೂಮ್ ಇದೆ. ಇಲ್ಗೂ ಏನಾದ್ರು ರೆಂಟ್ ಏನಾದ್ರು ಪರ್ಪಸ್ ಕೊಡ್ಬೋದಾ ಇದಕ್ಕೆ? ಸರ್ ರೆಂಟ್ ಬೇಕಾದ್ರೂ ಕೊಡ್ಬೋದು, ಬೇಕಂದ್ರೆ ಅವ್ರು ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಗೆಸ್ಟ್ ಯೂಸ್ ಮಾಡ್ಬೋದು, ಗೆಸ್ಟ್ ತರ ಯೂಸ್ ಮಾಡ್ಬೋದು, ಇಲ್ಲ ಪಾರ್ಟಿ ಆ ತರ. ಹೌದು, ಬೇಕಾದ್ರೆ ಸ್ಮಾಲ್ ಕಿಚನ್ ಕೂಡ ಇದೆ. ಹೌದು, ಒಂದು ಸಿಂಗಲ್ ಸ್ಮಾಲ್ ಕಿಚನ್ ಕೂಡ ಯೂಸ್ ಮಾಡಿದ್ವಿ. ಈ ತರ ಒಂದು ಸಿಂಪಲ್ ಡಿಸೈನ್ ಕೊಟ್ಟಿರೋದು, ಕಿಚನ್ ಕೊಟ್ಟಿರೋದು. ಹೌದು, ಸೊ ಓನ್ ಪರ್ಪಸ್ ಯೂಸ್ ಮಾಡ್ಕೋಬಹುದು. ಇದಕ್ಕೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಇದೆ. ಎಷ್ಟು ನೋಡ್ತಾ ಇದ್ದೀರಾ? ಸ್ಪೇಸ್ ಎಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್. ಸೊ ಈ ರೂಮ್ ಕೂಡ ಬಾಲ್ಕನಿ ಇದೆ ಸರ್. ಬಾಲ್ಕನಿ ಪ್ರಾವಿಷನ್ ಕೊಟ್ಟಿದ್ದೀವಿ ನಿಮ್ಗೆ. ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್ ರೂಮ್ ಬಿಟ್ರೆ ಇನ್ನು ಎಲ್ಲಾ ರೂಮ್ಗೂ ಬಾಲ್ಕನಿ ಪ್ರಾವಿಷನ್ ಇದೆ. ಹೌದೌದು, ಸೂಪರ್. ಈ ತರ ಒಂದಿದೆ ಔಟರ್, ಸಕ್ಕತ್ತಾಗಿದೆ ಸರ್. ಕ್ಲೈಂಟ್ ಕೂಡ ಇದ್ದಾರೆ, ಅವ್ರ ಹತ್ರ ಒಂದು ಹಾನೆಸ್ಟ್ ರಿವ್ಯೂನ ತೊಗೊಳ್ಳೋಣ. ಸರ್ ನಮಸ್ತೆ. ಮನೆ ನೋಡಿದಾಗ ನನಗೂ ಇಷ್ಟ ಆಯಿತು. ಔಟರ್ ಲುಕ್ ಆಗಿರಲಿ, ಇನ್ಸೈಡ್ ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ. 40/60 ಗ್ರೀಸ್ ಸರ್ ಕಟ್ಸ್ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಾಯಿದೆ ಸರ್. ಮನೆ ಕಂಪ್ಲೀಟ್ ಆಗಿದೆ ಇವಾಗ. ತುಂಬಾ ಖುಷಿ ಇದೆ. ಓಕೆ, ಎಲ್ಲರಿಗೂ ಅವ್ರದೇ ಕನ್ಸಿರುತ್ತೆ ಮನೆ ಕಟ್ಟಬೇಕು ಜೀವನದಲ್ಲಿ ಅಂತ. ಹೌದು, ಅಷ್ಟು ದೊಡ್ಡ ಒಂದು ಜವಾಬ್ದಾರಿನ ಒಬ್ರ ಕೈಗೆ ನಾವು ಕೊಡ್ಬೇಕು ಅಂದ್ರೆ ಅವರು ತುಂಬಾ ಟ್ರಸ್ಟಬಲ್ ಆಗಿರ್ಬೇಕು, ರಿಲಯಬಲ್ ಆಗಿರ್ಬೇಕು. ಹಂಗಾಗಿ ನಾವು ಡೈಲಿ ಸೈಟ್ ವಿಸಿಟ್ ಬರಕ್ ಆಗದೆ ಇದ್ರು ಎಲ್ಲ ಅವರೇ ಆ ಜವಾಬ್ದಾರಿ ತಗೊಂಡು ನಮಗೆ ಗಿರೀಶ್ ಮಾಡ್ಕೊಟ್ಟಿದ್ದಾರೆ. ಅದು ನಮಗ್ ತುಂಬಾ ಖುಷಿ ಇದೆ. ಹೆಂಗ್ ಗೊತ್ತಾಯ್ತು ಕಾಂಟ್ಯಾಕ್ಟ್ ಮಾಡಿದ್ರಿ ಇವ್ರನ್ನ? ನಮ್ಮ ಅಕ್ಕ ಅವ್ರ ಮನೆ ಅವರೇ ಕಟ್ಟಿರೋದು. ಹೌದಾ? ಹಂಗಂದ್ರೆ ಬಾಂಡಿಂಗ್ ಒಂದು ಬೆಳೆದಿದೆ ಅಂತ ಅಲ್ಲಿಗೆ ಅರ್ಥ. ಸೊ ಏನಾದರೂ ಒಂದು ಇವಾಗ ಮನೆ ಕಟ್ಟೋ ಟೈಮಲ್ಲಿ ಒಂದೊಂದು ಸಣ್ಣ ಪುಟ್ಟ ಇರುತ್ತಲ್ಲ, ಸೊ ಕಾಲ್ಸ್ ಎತ್ತದೇ ಇರೋದು, ಇಲ್ಲ ಅಂದ್ರೆ ಪೇಮೆಂಟ್ ವಿಚಾರದಲ್ಲಿ ಏನೋ ಒಂದಾಗೋದು, ನಿಮ್ಗೆ ಏನಾದ್ರು ಫೇಸ್ ಆಯ್ತಾ? ಆ ಥರ ಏನಾದ್ರು ಆಯ್ತಾ? ಫೇಸ್ ಮಾಡಿದ್ರೆ ತುಂಬಾ ಅಡಾಪ್ಟಬಲ್ ಆಗಿದ್ದಾರೆ. ನಾನು ರಾತ್ರಿ ಫೋನ್ ಮಾಡ್ಲಿ, ಬೆಳಗ್ಗೆ ಫೋನ್ ಮಾಡ್ಲಿ, ಆಮೇಲೆ ಏನೇ ಸಣ್ಣ ಇಶ್ಯೂ ಇರ್ಲಿ, ಅಥವಾ ಬಿಲ್ಡಿಂಗ್ ಬರ್ತಾ ಬರ್ತಾ ನಮ್ದೇ ಏನೋ ಐಡಿಯಾಸ್ ಚೇಂಜ್ ಆಗುತ್ತೆ, ಈ ಕಡೆ ಬರ್ಬೇಕು, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಚೇಂಜಸ್ ನೆಲ್ಲ ಅಲ್ಲಿಂದ ಅಲ್ಲಿಗೆ ಅವ್ರು ಅಡ್ರೆಸ್ ಮಾಡ್ತಾರೆ. ಅದು ಒಂದು ನಮ್ಗೆ ತುಂಬಾ ಸಂತೋಷ ಆಯ್ತು. ಅಷ್ಟೇ ಅಲ್ಲ, ಇನ್ನೊಂದು ನಮ್ದೇನು ಒಂದು ಬಜೆಟ್ ಇರುತ್ತೆ, ನಮ್ ರಿಕ್ವೈರ್ಮೆಂಟ್ ತಕ್ಕಂಗೆ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗದೆ ಮಾಡ್ಕೊಟ್ಟಿದ್ದಾರೆ. ಅದು ಮಾತ್ರ ನಮ್ಗೆ ತುಂಬಾ ಸಂತೋಷ. ಏನು ಇವಾಗ 2D ಡಿಸೈನ್ 3D ಡಿಸೈನ್ ಏನ್ ಕೊಟ್ಟಿದ್ರು ಅದ್ರ ಪ್ರಕಾರನೇ ಬಂದಿದ್ಯಾ ಮನೆ? ಹೌದು, ಬಂದಿದೆ. ಕೊಡ್ಬೋದಾ? ಜನ ನೋಡ್ತಾವ್ರೆ. ಸೊ ಗ್ರೀಸ್ ಸರ್ GK ಕನ್ಸ್ಟ್ರಕ್ಷನ್ ಏನಿದೆ, ಈಗಾಗಲೇ ಹಿಂದೆನೋ ಒಂದು ವಿಡಿಯೋ ಮಾಡಿಕೊಟ್ಟಿದ್ವಿ ನಾವು, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ಸೊ ನಿಮ್ದು ಒಂದು ಹಾನೆಸ್ಟ್ ರಿವ್ಯೂ ಸರ್ಗೆ ಕೊಡ್ಬೋದಾ? ಖಂಡಿತ ಕೊಡ್ಬೋದಲ್ವಾ? ಖಂಡಿತ ಕೊಡ್ಬೋದು, ಅವರೇ ನಡೆಸ್ಕೊತಾರೆ. ಏನಂದ್ರೆ ನಮ್ಗೆ ಟೆನ್ಷನ್ ಇರಲ್ಲ. ಯಾವ್ದೇ ಒಂದ್ ಸಣ್ಣ ಪುಟ್ಟ ಕೆಲಸ ಆಗ್ಬೇಕು ಅಥವಾ ಮೆಟೀರಿಯಲ್ಸ್ ಬರ್ಬೇಕು, ಜನ ಇದ್ ಮಾಡ್ಬೇಕು, ಯಾವ ಟೆನ್ಷನ್ ಇಲ್ದೇನೆ ಅವರೇ ಎಲ್ಲ ಜವಾಬ್ದಾರಿ ತಗೊಂಡು ನೀಟಾಗಿ ಇಲ್ಲಿ ತನಕ ಮಾಡ್ಕೊಟ್ಟಿದ್ದಾರೆ. ಅದ್ ನಮಗ್ ತುಂಬಾ ಖುಷಿ. ಎಷ್ಟು ತಿಂಗಳು ಹಿಡಿತು? ಫುಲ್ ನಮ್ದು 1 ವರ್ಷ ಹತ್ರನೇ. 1 ವರ್ಷ ಹತ್ರ. ಸೊ ಫೈನಲ್ ಸರ್ ಒಂದು ಕೋಟ್ ಹೇಳ್ಬಿಡೋಣ, ಏನಾಯ್ತು ಒಂದು ಪ್ರೈಸ್ ಅನ್ನೋದು ಒಂದು ಸ್ವಲ್ಪ ಹೇಳ್ಬಿಡಿ. ಫೈನಲ್ಲು ಪವನ್ ಸರ್ನೇ ಕೇಳಿದ್ರೆ ಎಷ್ಟಾಗಿದೆ ನೀವೇ ಹೇಳ್ಬಿಡಿ. ಯಾಕೆಂದ್ರೆ ಒಂದು ಕಾಸ್ಟ್ ನೋಡ್ತಾರೆ. ಹೌದು, ಪರ್ ಸ್ಕ್ವೇರ್ ಫೀಟ್ 1800 ಇಂದ ಮಾಡ್ಕೊಡ್ತೀವಿ ಪವನ್ ಸರ್ಗೆ. ಗೊತ್ತೇ ಇರೋಂಥದ್ದು, ಅದ್ರಲ್ಲಿ ಏನಿಲ್ಲ. ಕಸ್ಟಮರ್ಸ್ಗೂ ಕೂಡ ನಾವು ಅದೇ ಪ್ರೈಸ್ ಹೇಳ್ತಾ ಇದೀವಿ. ನಾವು ಅಲ್ಲೊಂದು ಇಲ್ಲೊಂದು ಆ ಥರ ಹೇಳೋದೇನಿಲ್ಲ. 1800 ಏನು ಹೇಳಿದ್ವಿ ಪವನ್ ಸರ್ಗೆ, ಅದೇ ಕಾಸ್ಟಲ್ಲಿ ಮನೆ ಮುಗಿಸ್ಕೊಟ್ಟಿರೋದು. ಸರ್ ಇವಾಗ ನಮಗೆ ಪೇಮೆಂಟ್ ಕೊಟ್ಟಿದ್ದಾರೆ, ಅವ್ರಿಗೆ ಗೊತ್ತಿದೆ, ಬನ್ನಿ ಅವ್ರನ್ನೇ ಕೇಳೋಣ ಟೋಟಲ್ ನಮಗೆ ಎಷ್ಟು ಆಗಿದೆ, ಎಷ್ಟರಲ್ಲಿ ಮುಗಿಸ್ಕೊಟ್ಟಿದ್ದಾರೆ ಅನ್ನೋದನ್ನ. ಇಲ್ಲ, ಅವ್ರು ಹೇಳ್ದಂಗೆ ಅಷ್ಟಕ್ಕೆ ಮುಗಿಸ್ಕೊಟ್ಟಿದ್ದಾರೆ. ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ, 2000, 2200 ಮತ್ತೆ 2200 ಅಂತಾರೆ. ಮನೆ ಎಂಡಿಂಗ್ ಟೈಮಲ್ಲಿ ಸಡನ್ ಆಗಿ ಜಾಸ್ತಿ ಬಿಡ್ತಾರೆ, ಆ ಥರ ಎಲ್ಲ ಇರುತ್ತೆ. ಸೊ ಮಾರ್ಕೆಟಲ್ಲಿ 1800 ವಿತೌಟ್ ಇಂಟೀರಿಯರ್. ಬಟ್ ಆಮೇಲೆ ವಿತ್ ಇಂಟೀರಿಯರ್ ಮಾಡ್ಬಿಡಿ, ವಿತೌಟ್ ಇಂಟೀರಿಯರ್ 1800 ರೂಪಾಯಿ ಮುಗಿಸ್ಕೊಟ್ಟಿದ್ದೀವಿ. ಹೌದು, ವಿತ್ ಇಂಟೀರಿಯರ್ ಇಷ್ಟೊಂದೆಲ್ಲ ಆಗಿ ಇಷ್ಟು ಬಜೆಟ್ ಕಮ್ಮಿ ಬಜೆಟ್ ಅಲ್ಲಿ ಕಟ್ಕೊಟ್ಬಿಟ್ಟಿದಾರಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಸರ್, ಇಲ್ಲ, ವಿತೌಟ್ ಇಂಟೀರಿಯರ್ ಮಾಡಿಸ್ಕೊಟ್ಟಿದ್ದೀವಿ. ವಿತೌಟ್ ಇಂಟೀರಿಯರ್ 40/60 ಕಟ್ಟಿರೋದು, 46 ಚದರ ಕಟ್ಟಿರೋದು. ಸೊ ಮನೆ ಮಾತ್ರ ತುಂಬ ಸರ್ ಒಂದು ಹಾನೆಸ್ಟ್ ರಿವ್ಯೂನ ಸರ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು.